ಇವತ್ತಿನ ಸುದ್ದಿ ಇಡೀ ಪೊಲೀಸ್ ಬನ್ನಿ ಈಗ ಲೈವ್ ಹೋಗ್ತಾ ಇದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 10. ಯಾವುದೇ ಕಾರಣಕ್ಕೂ ಹಾಸ್ಪಿಟಲ್ ಇಂದ ವಿಷಯ ಲೀಕ್ ಆಗಬಾರ್ದು. ಓಕೆ ಸರ್. ಸರ್ ಸರ್ ಪಬ್ಲಿಕ್ ಯಾರು ಬಂದ್ರೆ ನಿಮ್ಮಲ್ಲಿ ಆಕ್ಷನ್ ತಗೊಳ್ಬೇಕಾಗುತ್ತೆ. ಹಲೋ ಕಾರ್ತಿಕ್, ಕೇಳಿದ್ಯಾ? ನೀನ್ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಅಂತ ಬಾ. ಸರ್, ವಿಷಯ ಹೇಗೆ ಲೀಕ್ ಆಗ್ತದೆ ಗೊತ್ತಿಲ್ಲ. ಆದ್ರೆ ಬರ್ತಾ ಇದ್ದಾರೆ ಎಕ್ಸ್ಕ್ಯೂಸ್ ಮೀ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಯಾರು ಸ್ಟೇಷನ್ ಹತ್ರ ಬರಬಾರ್ದು. ನಥಿಂಗ್ ಟು ವರಿ ಸರ್, ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್. ಸರ್, ನಿನ್ನೆ ರಾತ್ರಿ ಇಷ್ಟು ದೊಡ್ಡ ಅನಾಹುತ ನಡೆದಿದೆ. ಇದು ಕಾರಣ ಏನು ಸರ್? ಇದ್ರ ಹಿಂದೆ ಯಾರಾದ್ರೂ ವ್ಯಕ್ತಿಗಳು ಇಲ್ಲ ಯಾವ್ದಾದ್ರೂ ಸಂಘಟನೆಗಳ ಕೈವಾಡ ಇರಬಹುದಾ? ಹಾಂ ಸರ್. ಎಂತ ಹಾಡು ಮಾರಾಯರೆ. ಆ 80-90ರಲ್ಲಿ ಬರ್ತಿದ್ದು ಹಾಡೇ ಬೇರೆ. ನನ್ನ ಹೆಸರು ರಾಮ್ ಶೆಟ್ಟಿ ಮಾರಾಯರೆ. ನನ್ನ ಹೆಸರು ಮಂಜೇಗೌಡ. ನೀವು ಪುಷ್ಪಗಿರಿವರಾ? ಇಲ್ಲ, ನಮ್ದು ಹಾಸನ. ಈ ಕಾಡಲ್ಲಿ ಏನು ಮಾಡ್ಕೊಂಡಿದ್ದೀರಾ? ಇಲ್ಲೇ ಪೊಲೀಸ್ ಸ್ಟೇಷನ್ ರೋಡಲ್ಲಿ. ನಾನು ನನ್ನ ಫ್ಯಾಮಿಲಿ 1 ವರ್ಷದಿಂದ ಮಟನ್ ಹೋಟ್ಲ್ ಇಟ್ಕೊಂಡಿದ್ದೀವಿ. ಆ ಲೋಫರ್ಗಳು ಇರೋ ರೋಡಲ್ಲಿ ಹೋಟೆಲ್ ಇಟ್ಕೊಂಡಿದ್ದೀರಲ್ಲ, ಹೆಂಗ್ ವ್ಯಾಪಾರ ಆಗುತ್ತೆ ರೀ? ಯಾರೇ ಪೊಲೀಸ್ ಸ್ಟೇಷನ್ ರೋಡ್ ಇದೆಯೋ ಬರೀ ಬೇಗ. ರೈಟ್. ನಾಳೆ ಮೈಸೂರು ದಸರಾಗೆ ಸಿಎಂ ಮತ್ತು ಮಿನಿಸ್ಟರ್ ಬರ್ತಾ ಇದ್ದಾರೆ. ಅಲ್ಲಿಗೆ ಮೆನ್ ಅಲಾಟ್ ಮಾಡಿ ಬಂದೋಬಸ್ತ್ ಮಾಡಬೇಕು ಅಂತ ಮೈಕೋನ್ ಸಾಹೇಬರು ತಿಳಿಸಿದ್ದಾರೆ. ರಿಸೀವಿಂಗ್ ಸರ್. ರೇ ವಿನೋದ್ ಸರ್, ನಿಮ್ಮನ್ನು ಮೈಸೂರು ಡ್ಯೂಟಿಗೆ ಹಾಕಿದ್ದಾರೆ, ಬನ್ರಿ. ಒಂದು ನಿಮಿಷ ಕ್ಯಾಬ್ ತಗೊಂಡ್ಬನ್ನಿ ಸರ್. ಗಾಡಿಲೇ ಇದೆ, ಬನ್ರಿ. ಸರಿ, ನಡೆಯೋ. ಭಯ ಮಾಡ್ಕರಿಲ್ಬೇಕು. ದಸರಾಗೆ ಸಂಘಟನೆಗಳಿಂದ ಬೆದರಿಕೆ ಇದೆ. ಯಾವುದೇ ಅನುಮಾನಾಸ್ಪದವಾದ ವ್ಯಕ್ತಿ ಆಗಲಿ ಗುಂಪುಗಾರಿ ಕಂಡು ಬಂದ್ರೆ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಸರ್, ವಾಲಿ ರಿಪೋರ್ಟಿಂಗ್. ಸಿಎಂ ಗೆಸ್ಟ್ ಹೌಸ್ ಸುತ್ತಮುತ್ತ ಮೆನ್ನ ಡೆಪ್ಲಾಯ್ ಮಾಡಿದೀವಿ. ಇಲ್ಲೇನು ತೊಂದರೆ ಇಲ್ಲ. ಈ ಡಿಪಾರ್ಟ್ಮೆಂಟ್ಗೆ ಸರಿ. ಹಲೋ, ರಿಪೋರ್ಟಿಂಗ್ ಸರ್. ಕಾಳಿದಾಸ ರೋಡಲ್ಲಿ ನಮ್ಮ ಇಬ್ಬರು ಪಿಸಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್. ಓವರ್. ಪುಷ್ಪಗಿರಿ ಸ್ಟೇಷನ್ ಇಂದ ಮೆನ್ ಬರ್ತಿದ್ದಾರೆ. ಕಾಳಿದಾಸ ರೋಡ್ಗೆ ಇಬ್ಬರನ್ನ ಅಲಾಟ್ ಮಾಡಿ. ರಿಸೀವಿಂಗ್ ಸರ್. ಯುವ ದಸರಾಗೆ ಎಕ್ಸ್ಟ್ರಾ ಫೋರ್ಸ್ ಅಲಾಟ್ ಮಾಡಿ. ಹಲೋ ಸರ್, ನಾನು ನಾಯರ್ ಮಾತಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಹೆಲ್ತ್ ಇಶ್ಯೂ ಆಗಿದೆ. ನಾನು ಅರ್ಜೆಂಟಾಗಿ ಮನೆ ಹೋಗ್ಬೇಕು ಸರ್. ಏನ್ರಿ ನಿಮ್ದು? ಯಾವಾಗ್ಲೂ ಇದೆ ಆಯ್ತು, ನಿಮಗೆ ಹೇಗಾಗುತ್ತಾ? ಎಲ್ಲಿದ್ದೀರಿ ಇವಾಗ? ಸರ್, ಮಣ್ಣೂರು. ಆಯ್ತಾಯ್ತು, ವಾಪಸ್ ಬನ್ನಿ. ನಾನು ಬೇರೆಯವ್ರನ್ನ ಅಸೈನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಏಯ್, ನಿಲ್ಸೋ. ಇಳಿಯೋ, ಹೋಗಿ ಜೀಪಲ್ಲಿ ಕುತ್ಕೋ.
ಸಿಟಿ ಮತ್ತೆ ಸ್ಟೇಷನ್ ಅಡ್ಜಸ್ಟ್ ಆಯ್ತೇನೋ? ಇದೊಂದು ರಿಮೋಟ್ ಕಂಟ್ರೋಲ್ ಏರಿಯಾ ಕೊಡೋ ಅಲ್ಲಿ ನಮ್ಮ ಸ್ಟೇಟ್ ಪೊಲೀಸ್ಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕೊಡೋ ಸ್ಟೇಷನ್ ಇದು. ಏನ್ರಿ ಗೀತಾ, ಇನ್ 2 ತಿಂಗಳ ಪ್ರಮೋಷನ್, ಖುಷಿನಾ? ಯಾರ ನಿನಗೆ ಉಪ್ಪುಲ್ ತರಂಗ ಅಂತ ಹೆಸರಿಟ್ಟಿದ್ದು? ಯಾವಾಗ ನೋಡಿದ್ರೆ ನೆಗೆಟಿವ್ ಆಗಿರ್ತೀಯ. ಏನ್ ಮಾಡೋದು ಸರ್, ಇಷ್ಟ ಇಲ್ದಿರೋ ಕೆಲಸ ಮಾಡ್ಲೇಬೇಕು. ಅಷ್ಟೊಂದು ಇಷ್ಟ ಇಲ್ದಿದ್ರೆ ಈ ಪೊಲೀಸ್ ಕೆಲಸಕ್ಕೆ ಯಾಕಪ್ಪ ಬಂದೆ? ನಮ್ಮ ಅಪ್ಪನ್ ಬಲ್ವಂತ, ನಮ್ಮ ಅಪ್ಪನ್ ನೋಡಿ ಯಾರು ಹೆದರ್ಕೊಳ್ತಿರ್ಲಿಲ್ವಂತೆ. ನನ್ನ ನೋಡಿ ಆದ್ರೂ ಹೆದರ್ಕೊಳ್ಳಿ ಅಂತ ಪೊಲೀಸ್ ಕೆಲಸಕ್ಕೆ ಸೇರಿಸಿದ್ದಾರೆ. ಮಾಡಕ್ಕೂ ಆಗಲ್ಲ, ಬೀಳಕ್ಕೂ ಆಗಲ್ಲ. ಆ ಫೋನ್ ರಿಸೀವ್ ಮಾಡ. ನಾ ಹೇಳಿದ ಕೇಸ್ ಏನಾಯ್ತ್ರಿ? FIR ಆಗಿದೆ ಸರ್. ನಾಳೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ. ಎಸ್ ಸರ್. ಸರ್, ರೋಡ್ನಲ್ಲಿ ನಿಲ್ಲಿಸಿರೋ ಪೊಲೀಸ್ ಜೀಪ್ ಟೈರ್ ಪಂಚರ್ ಮಾಡಿ ಮತ್ತೆ ಸೀಟ್ ಹರಿದಾಕೋದ್ನೆಲ್ಲ ಮಾಡ್ತಿದ್ದೆ ಸರ್. ಅನೀಶ್, ಯಾವ್ದಾದ್ರು ತೂಕ ಇರೋ ಕೇಸ್ ತಗೊಂಬಂದ್ರಿ ಅಂದ್ರೆ ಯಾವ್ದೋ ತುಕಾಲಿನ್ ಕರ್ಕೊಂಡ್ ಬಂದಿದ್ದೀರಲ್ರಿ? ಅವ್ನು ನೋಡಿದ್ರೆ ಪಂಚರ್ ಮಾಡೋ ತರನ ಇದಾನ ಅವನು. ಕರ್ಕೊಂಡೋಗಿ. ಸರಿ ಸರ್, ಬರ ಇಲ್ಲಿ. ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದವ್ರನ್ನೆಲ್ಲ ಮಾತುಕತೆಯಲ್ಲ ಕಾಂಪ್ರಮೈಸ್ ಮಾಡಿ ಕಳಿಸ್ತಾ ಇದ್ದಿರುತ್ತೆ. ಕೇಸ್ ಫೈಲ್ ಮಾಡಕ್ ಏನ್ರಿ ನಿಮ್ಗೆ? ಹೋಗ್ರಿ. ಪೊಲೀಸ್ ಕಂಡ್ರೆ ಭಯನೇ ಇಲ್ವಲ್ಲ ಸರ್? ಬನ್ನಿ ಸರ್, ನನ್ನ ಮಕ್ಕಳನ್ನ ತಗೊಂಡು ಹೋಗೋಣ. ಎಲ್ಲ 3rd ಕ್ಲಾಸ್ ನನ್ನ ಮಕ್ಕಳು. ಬೆಳಗ್ಗೆ ಯಾವನಾದ್ರೂ ಸಾಯ್ತಾನೆ. ಈಗ ನೋಡಿ, ಆಮೇಲೆ ನೋಡ್ಕೊಳ್ಳೋಣ. ಈ ಕಾಲೋನಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್. ಈಗ ನಾವು ಅವನ್ನ ಕರ್ಕೊಂಡ್ಬರ್ತಾ ಇದ್ದೀವಿ. ಇನ್ನು 2 ನಿಮಿಷ ರೀಚ್ ಆಗ್ತೀವಿ. ಏಯ್ ಇಳಿಯೋ. ಸರ್, ನಾನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಸರ್? ಸರ್, ನಾನು ಏನ್ ತಪ್ಪು ಮಾಡಿದ್ದೀನಿ ಸರ್? ಸರ್, ನನ್ನ ಫೋನ್ ಕೊಡಿ ಸರ್. ಸರ್, ನಾನು ಯಾಕೆ ಸರ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀರಾ? ಸರ್ ಸರ್, ಕರ್ಕೊಂಡು ಹಾಂ ಸರ್. ಸರ್, ಸರ್, ಏನ್ ವಿಷಯ ಅಂತ ಹೇಳಿ ಸರ್. ಸರ್, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಸರ್. ಇವ್ರುಗಳು ನನ್ನ ಮಿಸ್ಟೇಕ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಸರ್. ನಾನು ಏನ್ ಕೇಳಿದ್ರು ಇವ್ರು ಹೇಳ್ತಿರಲ್ಲ ಸರ್. ಸರ್, ನೀವಾದ್ರೂ ಏನಾದ್ರು ಹೇಳಿ ಸರ್. ಪ್ಲೀಸ್ ಸರ್. ಹೇಳು ಸುಮಾರ್. ನೀನ್ ಮೈಸೂರಿಗೆ ಹೋಗಿಲ್ವೇನಾ? ಇಲ್ಲ ಕಣ, ವಿಜಯ್ ಮತ್ತೆ ಮ್ಯಾಥ್ಯೂವ್ನ ಕಳಿಸಿದ್ದೀನಿ. ಏನದು ಟಿವಿ ಪೇಪರ್ ನಲ್ಲಿ ನಿಮ್ ಸ್ಟೇಷನ್ ಬಗ್ಗೆ ನ್ಯೂಸ್ ಓಡಾಡ್ತಾ ಇದೆ? ನನ್ ಲಿಮಿಟ್ಸ್ ಅಲ್ಲಿ ಏನ್ ಕ್ರಿಮಿನಲ್ಸ್ ಕಡಿಮೆ ಇದಾರೆನಾ? ಇಡೀ ಕರ್ನಾಟಕಕ್ಕಾಗಿ ಮಿಕ್ಕೋಸ್ ಜನ ಇದ್ದಾರೆ. ಹೌದಾ? ಅದ್ರಲ್ಲೂ ಈ ಪ್ರೆಸ್ನವ್ರಿಗೆ ಮತ್ತೆ ಕ್ರೈಮ್ ರಿಪೋರ್ಟರ್ಸ್ಗೆ ಪೊಲೀಸ್ ಅವ್ರು ಅಂದ್ರೆ ಸಾಕು, ಕಣ್ಣು ಬಾಯಿ ಬಿಟ್ಕೊಂಡು ಕಾಯ್ತಿರ್ತಾರೆ. ಅದೆಲ್ಲ ಬಿಟ್ಟಾಕೋ. ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಮಗನ್ ಟ್ರೀಟ್ಮೆಂಟ್ಗೆ. ಅವಾಗ ಡೈರೆಕ್ಟ್ ಆಗಿ ಸಿಗ್ತೀನಿ. ಸರಿ ಸರಿ ಸರಿ. ಓಕೆ ಕಣ, ಬಾಯ್.
ಇನ್ನೊಬ್ಬ ಇಲ್ರಿ? ಅದು ಸರ್. ಓಯ್ ಬರಲಿ. ಸರ್ ಏನ್ ಡ್ಯೂಟಿ ಮುಗೀತಾ? ಮುಗೀತು ಸರ್, ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋದೇನ್ ಬೇಕಾಗಿಲ್ಲ, ಡ್ಯೂಟಿ ಕಂಟಿನ್ಯೂ ಮಾಡಿ. ಯಾಕೆ ಅರ್ಥ ಆಗ್ಲಿಲ್ವಾ? ಸರಿ ಸರ್. ಹಾ, ನೀವಿಬ್ರು ಆ ರೌಡಿ ಶೀಟರ್ ರಾಜೇಂದ್ರ ಸಿಟಿಗೆ ಬಂದಿದ್ದಾನೆ ಅಂತ ಮೆಸೇಜ್ ಇದೆ. ಅವನ್ ಫ್ಯಾಮಿಲಿ ಮೆಂಬರ್ಸ್ ಅವನ್ ಫ್ರೆಂಡ್ಸ್ ಅನ್ನೆಲ್ಲ ಎನ್ಕ್ವೈರಿ ಮಾಡ್ಬಿಟ್ಟು ಆಮೇಲೆ ಸ್ಟೇಷನ್ಗೆ ಬನ್ನಿ. ಓಕೆ ಸರ್. ಓಕೆ ಸರ್. ನೀವು ಆ ಚೈನ್ ಸ್ನ್ಯಾಚರ್ ಮೇಲೆ FIR ಆಗಿದೆ, ಬೇರೆ ಯಾರೂ ಇಲ್ಲ. ನಾನೇ ಇದ್ದು ಬೆಳಗ್ಗೆ ಕೋರ್ಟ್ಗೆ ಬೇರೆ ಪ್ರೊಡ್ಯೂಸ್ ಮಾಡಬೇಕು. ಸರಿ. ಸರ್ ಯಾಕೆ ಸರ್ ನಂಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಸರ್ ವಿಷಯ ಹೇಳಿ ಸರ್, ಏನು ಅಂತ? ಏಯ್ ಸುಮ್ನೆ ಇರ್ಬೇಕು, ಇಲ್ಲ ಸರ್ ಸುಮ್ಮನೆ ನಿಂತ್ಕೊಂಡ್ಬೇಕು. ಸರ್ ನನ್ಗೇನ್ ತಪ್ಪು ಮಾಡಿಲ್ಲ. ಸುಮ್ಮನೆ ನಿಂತ್ಕೊಂಡ್ಬೇಕು, ಜಾಸ್ತಿ ಮಾತಾಡ್ಸ್ಬೇಡ. ಸರ್ ಏನ್ ವಿಷಯ ಸರ್? ಸರ್ ನಂಗೆ ಏನು ಹೇಳ್ತಿಲ್ಲ ಸರ್. ಸರ್ ಏನು ಗೊತ್ತಾಗ್ತಿಲ್ಲ ಸರ್. ಸರ್ ನಾನು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋ ಸರ್. ನಾನಾಯ್ತು, ನನ್ನ ಕೆಲಸ ಆಯ್ತು, ಅದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಸರ್. ಸರ್ ನೀವು ಈ ತರ ನಡ್ಕೊಳ್ತಾ ಇರೋದು ತಪ್ಪು ಸರ್. ಏಯ್ ಹಿಂಗ ಎಲ್ಲ ಮಾತಾಡ. ಸರ್ ನಾನು ಏನು ತಪ್ಪು ಮಾಡಿಲ್ಲ ಸರ್. ಫೈಲಲ್ಲಿ ಇಟ್ಬಿಟ್ಟು ಹೋಗ. ಸರ್ 6 ತಿಂಗಳಿಂದ ನನಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿದೆ ಸರ್. ಸರ್ ಬಿಟ್ಬಿಡಿ ಸರ್. ಸರ್ ಏನು ತಪ್ಪು ಮಾಡಿಲ್ಲ ಸರ್. ನಾನು ಯಾಕೆ ಸರ್ ಫೋನ್. ಮೇರಿ, ನಾನ್ ಮನೆಗೆ ಬರೋದು 10 ಗಂಟೆ ಆಗುತ್ತೆ ಅಂತ ಹೇಳಿದ್ನಲ್ಲ, ನೀನ್ ಊಟ ಮಾಡಿ ಮಲ್ಕೋ. ಹಾ ಆಯ್ತಮ್ಮ, ಬೇಗ ಬರ್ತೀನಿ. ಸರ್ ಪರವಾಗಿಲ್ಲ, ನೀವು ಹೊರಡಿ. ಬೇಡ, ಬೇರೆ ಯಾವ ಕೇಸು ಇಲ್ವಲ್ಲ, ನಾನು ನೋಡ್ಕೋತೀನಿ. SI ಸರ್ ಕಾಲ್ ಮಾಡಿದ್ರು, ಬರ್ತಿದ್ದಾರಂತೆ. ಹುಷಾರು. ಹೇಳಿ ಸರ್, ನಾನು ಕಾನ್ಸ್ಟೇಬಲ್ ರಾಜು ಮಾತಾಡ್ತಾ ಇದ್ದೀನಿ. ಈಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಹೊರಟ್ರು ಸರ್. ತಗೊಂಡೋಗಿ ಕೊಡಿ. ಸರ್ ಹೇಳಿ ಸರ್. ಸೌಮ್ಯ ಕೇಸು ದೊಡ್ಡ ತಂಡವಾಗಿದೆ, CM ವರ್ಗೂ ರೀಚ್ ಆಗಿದೆ. ಹಾಗಿರ್ಲಿ ಬಿಡಿ, ನಾಳೆ CM ದಸರಾ ಮುಗಿಸ್ಕೊಂಡು ಕಾಸರಗೋಡು ಹೊರಟಿದ್ದಾರೆ. ಅಲ್ಲೇನೋ ಪ್ರೊಟೆಸ್ಟ್ ನಡೆಯುತ್ತೆ ಅಂತ ಇನ್ಫಾರ್ಮೇಶನ್ ಇದೆ. 8 ಜನ ರಿಸರ್ವ್ ಪೊಲೀಸು ಅಲ್ಲೇ ಇದ್ದಾರೆ. ನೀವು ಹೋಗಿ ರಿಸಲ್ಟ್ ಸೇರ್ಕೊಂಡು ಲೈನ್ ಕ್ಲಿಯರ್ ಮಾಡಿ. ಓಕೆ? ಓಕೆ ಸರ್, ಕಾಪಿ. ನಿಲ್ಸೋ. ಯಾಕೋ? ಅಯ್ಯೋಕೆ ನನ್ನ ಮಕ್ಕಳು. ನಡಿ ಮಗ ನೀನು. ಈ ಬಾರ್ಡರ್ ಏರಿಯಾ ಸ್ಟೇಷನ್ ಅಂದ್ರೆ ಗೌರ್ಮೆಂಟು ಡಿಪಾರ್ಟ್ಮೆಂಟ್ಗೂ ನೆಗ್ಲೆಕ್ಟ್ ಸರ್. ಹಾಗಾಗಿ ನನ್ನ ಮಕ್ಳನ್ನ ಕಮ್ಮಿ ಮೆರೆಯೋರು ಸರ್. ನೀವು ಇನ್ಚಾರ್ಜ್ ತಗೊಂಡ್ರಿ, ಪೂರ್ತಿ ಸೈಲೆಂಟ್ ಆಗೋದ್ರು. ಇನ್ನ ಕಾಲೋನಿ ಒಂದು ನಮ್ಮ ಕಂಟ್ರೋಲ್ ಬಂದ್ಬಿಟ್ರೆ ಎಲ್ಲ ನಮ್ಮ ಕಂಟ್ರೋಲೇ ಸರ್. ನಿಜ ಹೇಳ್ತೀನಿ ಸರ್, ನನ್ನ ಸರ್ವಿಸಲ್ಲೇ ನಿಮ್ಮಂತ ಆಫೀಸರ್ ನೋಡಿಲ್ಲ ಸರ್. ಸೂಪರ್ ಸರ್ ನೀವು. ಸಾಹೇಬ್ರು ಒಂದು ಡ್ರಾಪ್ ಮಾಡೋ.
ಸ್ವೀಟ್ ತಗೊಳ್ಳಿ ಸರ್. ಅದಕ್ಕೇನು ಇವಾಗ ಹೋಗು. ಸರ್ ನಾನು ನಿಲ್ಸಿ ಸರ್. ನಿಲ್ಲಿಸ್ತೀವಿ. ಸರ್ ಸರ್ ನಂಗೆ ನೋವು ತಡೆಯಾಗಲ್ಲ, ಬಿಟ್ಬಿಡಿ ಸರ್. ಸರ್ ಸೌಮ್ಯ ನನ್ನ ತಂಗಿ ತರ ಸರ್. ಚಿಕ್ಕ ವಯಸ್ಸಿಂದಲೂ ನಮ್ಮನೇಲೆ ಬೆಳೆದಿರೋಂಥ ಹುಡುಗಿ ಸರ್ ಅವಳು. ಈ ವಿಷಯ ಕೇಳೋಕೆ ನನ್ಗೆ ಅಸಹ್ಯ ಅನಿಸ್ತಾ ಇದೆ ಸರ್. ನಾನು ಯಾಕೆ ಸರ್ ಸರ್ ನಿಮಗೆ ಮನಸಾಕ್ಷಿ ಅನ್ನೋದೇ ಇಲ್ವಾ ಸರ್? ಇದು ಯಾರು ಮಾಡಿರೋದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಸರ್. ಅಯ್ಯೋ ಸರ್ ತಮ್ಮಯ್ಯ ಬಿಟ್ಬಿಡಿ ಸರ್. ಸರ್ ನಿಮ್ಮ ಕೈ ಮುಗಿತೀನಿ ಸರ್. ಬಿಟ್ಬಿಡಿ ಸರ್. ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿದೆ, ಬಿಟ್ಬಿಡಿ ಸರ್. ಒಪ್ಕೊಡೋ ಮಗನೇ. क्या आप कुछ बड़ा खरीदने का सपना देख रहे हैं? 1xBet के साथ जीतकर इसे अभी पूरा करें। किसी भी खेल पर बैट लगाए, पोकर या कसीनो में जीते, साइबर स्पोर्ट पर बैट लगाए या स्लॉट खेले और आप अपनी इच्छा अनुसार कुछ भी खरीद सकते हैं। 1xBet की साइट पर जाएं और अपनी पहली जमा राशि पर 100% बोनस प्राप्त करें। ಸರ್ ನೀರು ಅವನಿಗೆ. ಎಸ್ ಸರ್. ತಗೊಳ್ಳೋ. ಅಯ್ಯೋ ನಿನ್ನ ಮೈ ಅಲ್ಲಿ ಅದಿತ್ತಲ್ಲ ಹಂಗೆ ರಾಜು, ಈ ಸಲ ರಾಷ್ಟ್ರಪತಿ ಅವಾರ್ಡ್ ನಿನಗೆ ಅಂತೆ. ಅದರಲ್ಲೇ ಡೌಟ್, ನಮ್ ಡಿಪಾರ್ಟ್ಮೆಂಟ್ಗೆ ರಾಜ ಸತ್ಯ ಹರಿಶ್ಚಂದ್ರ ಇವನೇ ಅಲ್ವಾ? ಈ ಊರಲ್ಲಿ ಬೇರೆ ಕೊಡ್ಲೇಬೇಕು ಮತ್ತೆ, ಇಲ್ಲಾಂದ್ರೆ ಹೆಂಗಿರುತ್ತೆ? ಏನೋ ಹರಿಶ್ಚಂದ್ರ, ನನ್ನ ಮಕ್ಕಳಿಗೆ ಯಾರು ಹೇಳೋರು ಕೇಳೋರಿಲ್ಲ. ಇವ್ರು ಆಡಿದ್ದೇ ಆಟ ಆಗೋಗಿದೆ. ಒಳಗಡೆ ಒಬ್ಬನಿಗೆ ಸಾಯಿ ಹೊಡೆದು ಇಲ್ಲಿ ಬಂದು ಕಿಸಿತಾ ಇದ್ದಾರೆ. ಅದು ಶಾಂತವನೇ ಇಲ್ಲ. ಯಾಕೆ ನೀನು ಎಲ್ಲದಕ್ಕೂ ಸಡನ್ ಆಗಿ ರಿಯಾಕ್ಟ್ ಮಾಡ್ತೀಯ? ಎಲ್ಲದಕ್ಕೂ ಒಂದು ಕೊನೆ ಡೇಟು ಟೈಮ್ ಅಂತಿರುತ್ತೆ. ಬರೋರು ಕಾಯ್ಬೇಕಷ್ಟೇ. ಥ್ಯಾಂಕ್ಸ್ ಕಣ. ಮರಿಬೇಡ. ಕಳಿಸ್ತೀನಿ ಇದು. ಹಲೋ, ಪುಷ್ಪಗಿರಿ ಪೊಲೀಸ್ ಸ್ಟೇಷನ್. ಹಲೋ, ಯಾರ್ದ ಫೋನ್?
ಯಾರದು? ಆಂಟನಿ ಸರ್, ಆಂಟನಿ ಸರ್, ಆಂಟನಿ ಸರ್, ಸರ್ ಅದು ಹಲೋ, ಯಾರು ನೀನು? ನಾನಾ ಹಿಸ್ಟ್ರಿ ಲೆಕ್ಚರರ್. ಏ ಲೋಫರ್, ಏನು ನಿನ್ ಪ್ರಾಬ್ಲಮ್? ನಾನು ಒಂದು ಆಟ ಆಡ್ತಿದ್ದೀನಿ. ಆ ಆಟಕ್ಕೆ ಆನ್ಸರ್ ಬೇಕಿತ್ತು. ಆ ಆನ್ಸರ್ ಸಿಗದೆ ಪೂರ್ತಿ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಅದಕ್ಕೆ ಸೊಲ್ಯೂಷನ್ ಕೇಳೋಣ ಅಂತ ಫೋನ್ ಮಾಡಿದೆ. ಯಾರೋ ಕುಡಿದ ಮಗ ಇರ್ಬೇಕು. ಕಟ್ ಮಾಡ್ರಿ ಫೋನ್ನ. ಆಂಟೋನಿ, ಆಂಟೋನಿ, ಯಾರೋ ನೀನು? ಯಾರ ಜೊತೆ ಆಟ ಆಡ್ತಿದ್ಯಾ ಗೊತ್ತಾ? ಅಯ್ಯೋ, ನಿಮ್ ಜೊತೆನೆ ಸರ್. ಈ ಆಟ ಶುರುವಾಗಿ ತುಂಬಾನೇ ಟೈಮ್ ಆಯ್ತು. ಏನಿವೆ, ಈಗ ಅಫಿಷಿಯಲ್ ಆಗಿ ಶುರು ಮಾಡೋಣವಾ? ಈ ಆಟದ ಕಂಡೀಷನ್ ಏನಂದ್ರೆ ಇತಿಹಾಸ ಗೊತ್ತಿರ್ಬೇಕು. ಯಾವ್ದೋ ಇತಿಹಾಸ? ಪೋಳಿ ಮಗನೇ, ಬೋಸಡಿಕೆ. ಸರ್ 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 ಸರ್, ಬಾಯ್ ಬಿಟ್ರೆ ಬರೀ ಕೆಟ್ಟ ಮಾತೇ ಬರುತ್ತಲ್ಲ ಸರ್. ಇದೇನ ನಿಮ್ ಮಮ್ಮಿ ಕಲ್ಸಿರೋದು? ಫಸ್ಟ್ ಇತಿಹಾಸ ತಿಳ್ಕೊಂಬರೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ರಾಜ್ಯ, ಒಬ್ಬ ರಾಜ, ಇನ್ನೊಬ್ಬ ಸೇನಾಧಿಪತಿ. ಅವನ ಕೈ ಕೆಳಗಡೆ ಒಂದಷ್ಟು ಸೈನಿಕರು. ಅದರಲ್ಲೊಬ್ಬ ಸೈನಿಕನಿಗೆ ಶಾರ್ಟ್ ಟೈಮಲ್ಲಿ ಬೆಳಿಬೇಕನ್ನೋ ದುರಾಸೆ. ಆ ದುರಾಸೆ ಇರೋ ಸೈನಿಕನಿಗೆ ಒಂದು ಫೈನ್ ಡೇ ಪ್ರಾಬ್ಲಮ್ ಅಲ್ಲಿರೋ ಒಬ್ಬ ಪ್ರಜೆ ಸಿಗ್ತಾನೆ. ಆ ಸೈನಿಕ ತಾನ್ ಬೆಳೆಯೋದಕ್ಕೆ ಆ ಪ್ರಜೆನ ಮೆಟ್ಲಾಗಿ ಯೂಸ್ ಮಾಡ್ಕೋತಾನೆ. ಇದರಲ್ಲಿ ತಪ್ಪು ಯಾರ್ದು ಅಂತ ನೀವು ಕಂಡುಹಿಡಿಬೇಕು. ರಾಜನ್ ತಪ್ಪ, ಇಲ್ಲ ರಾಜ ನೇಮಿಸಿರೋ ಸೇನಾಧಿಪತಿ ತಪ್ಪ, ಇಲ್ಲ ಸೇನಾಧಿಪತಿ ಕೈ ಕೆಳಗಡೆ ಇರೋ ಸೈನಿಕನ್ ತಪ್ಪ? ಈ ಮೂರು ಜನರಲ್ಲಿ ಯಾರು ತಪ್ಪು ಅಂತ ನೀವು ಸೊಲ್ಯೂಷನ್ ಕೊಡಬೇಕು. ನಾನಂತೂ ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದೀನಿ. ನಿಮ್ಗೆ 1 hour ಟೈಮ್ ಕೊಡ್ತೀನಿ. ಆಗಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನನ್ನ ಹತ್ರ ಸೈನಿಕ ಇರೋದ್ರಿಂದ ಅವಂದೇ ತಪ್ಪು ಅಂತ ಆ ಸೈನಿಕನ್ನ ಈಗ ನಿಮ್ಮ ಸಮಯ ಶುರುವಾಗಿದೆ. ಹಲೋ ವಿಜಯ್, ನಾನು ಜೋಸೆಫ್ ಮಾತಾಡ್ತಾ ಇದ್ದೀನಿ. ಆಂಟೋನಿ ಸರ್ ಏನಾದರೂ ಸಂಜೆ ಮೇಲೆ ನಿಮ್ಮ ಮನೆ ಕಡೆ ಬಂದಿದ್ರಾ? ಈ ನಂಬರ್ನ ಆಡ್ ಮಾಡಿಸಿ. ಏ ಅಜ್ಜು, ಆಂಟನಿ ಸರ್ ಏನಾದ್ರು ಕ್ವಾರ್ಟರ್ಸ್ ಹತ್ರ ಬಂದಿದ್ದಾರಾ? ಬಾಬು ರೌಂಡ್ಸ್ ಅಲ್ಲಿ ಇದೆಯಾ? ಅರ್ಜೆಂಟ್ ಆಗಿ ಆಂಟನಿ ಸರ್ ಮನೆ ಹತ್ರ ಹೋಗಿ ಯಾರಿದ್ದಾರೆ ಅಂತ ನೋಡಿ ಕಾಲ್ ಮಾಡಿ. ಯಾರಿಗೆ ಕಾಲ್ ಟ್ರೈ ಮಾಡ್ತಿದ್ಯಾ? ನಮ್ಮ ಅಜ್ಜಿ ಇದೇ ತರ ರಾಜರ ಕಥೆಗಳು ತುಂಬಾ ಹೇಳ್ತಿದ್ರು. ಅದಕ್ಕೆ ಅವ್ರಿಗೆ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ. ಇಡಿಯಟ್. ಸರ್, ನೆಟ್ವರ್ಕ್ ಡಿಟೆಕ್ಟ್ ಆಗ್ತಾ ಇದೆ, ಬಟ್ ಲೊಕೇಶನ್ ಕಂಟಿನ್ಯೂಸ್. ಪ್ರತಿ 5 seconds ಒನ್ ಟೈಮ್ ಚೇಂಜ್ ಆಗ್ತಿದೆ ಸರ್. ಆಂಟೋನಿ ನಂಬರ್ ಸಿಡಿಯೋ ತೆಗಿ. ಹಾಂ ಸರ್. ಯಾರ್ಯಾರು ಕಾಲ್ ಮಾಡಿದಾನೋ ಎಲ್ಲರೂ ಲೈವ್ ಲೊಕೇಶನ್ ಟ್ರೇಸ್ ಮಾಡು. ಬಾಬು ಮನೆ ಹತ್ರ ಹೋದ್ಯಾ? ಹಾ ಮೇಡಮ್, ಮನೆ ಹತ್ರನೇ ಇದ್ದೀನಿ. ಸರ್, ಬಾಬು ಆಂಟನಿ ಸರ್ ಮನೆ ಹತ್ರನೇ ಇದ್ದಾನೆ. ಆ ಬಾಬು ಸರ್, ಯಾರು ಇಲ್ಲ, ಮನೆ ಬೀಗ ಹಾಕಿದೆ. ಬಾಗ್ಲು ಹೊಡ್ದಾಕೋ. ಸರ್, ಇನ್ನೊಂದ್ಸಲ ಹೇಳಲ್ಲ, ಬಾಗ್ಲು ಹೊಡ್ದಾಕೋ. ಓಕೆ ಸರ್. ಏ ಬಾಬು, ಬಾಬು ಏನಾಗ್ತಿದೆ ಅಲ್ಲಿ? ಇಮಿಡಿಯೇಟ್ ಆಗಿ ವಿಡಿಯೋ ಕಾಲ್ ಬಾ. ಮನೆ ಪೂರ್ತಿ ಚೆಲ್ಲ ಪಿಲಿ ಆಗಿದೆ ಸರ್. ಒಳಗಡೆ ಯಾರಾದ್ರೂ ಇದಾರ? ಯಾರಿಗಾದ್ರೂ ತೊಂದರೆ ಆಗಿದೆಯಾ? ಸರ್, ಇಲ್ಲಿ ಯಾರು ಇರಂತ ಅನ್ನಿಸ್ತಾ ಇಲ್ಲ ಸರ್. ಆ ರೂಮ್ ಕಳಿಸ್ತಿದ್ದೀರಾ? ಅಲ್ಲಿ ಚೆಕ್ ಮಾಡು. ಸರ್ ಸರ್, ಬೀರುನು ಓಪನ್ ಆಗಿದೆ ಸರ್. ರಾಬರಿ ಆಗಿದೆ ಸರ್. ಸರಿಯಾ ನೋಡು, ಅಲ್ಲಿ ಬರೀ ರಾಬರಿ ಆಗಿದೆಯಾ ಇಲ್ಲ ಬೇರೆ ಏನಾದ್ರು ಇನ್ಸಿಡೆಂಟ್ ಆಗಿದೆಯಾ? ಓಕೆ ಸರ್. ಸರ್, ನೀಟಾಗಿ ಮನೆ ಎಲ್ಲ ಚೆಕ್ ಮಾಡು. ಸಿಚುವೇಶನ್ ನೋಡಿದ್ರೆ ಏನೋ ರಾಂಗ್ ಆಗಿದೆ ಅನ್ಸುತ್ತೆ ಸರ್. ಭಯ ಆಗ್ತದೆ ಸರ್. ನೀನು ಅಲ್ಲೇ ಇದ್ದು ಅಕ್ಕಪಕ್ಕ ಮನೆಯವರು ವಿಚಾರಿಸು. ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಸರಿ ಸರ್. ಓಕೆ ಸರ್. ಸರ್, ಆಂಟನಿ ಸರ್ ಸಂಬಂಧಪಟ್ಟಂಗೆ ಎಲ್ಲ ಕಡೆ ವಿಚಾರಿಸಿದ್ವಿ.
ಆದ್ರೆ ಅವ್ರಿರೋ ಇನ್ಫಾರ್ಮೇಶನ್ ಎಲ್ಲೂ ಸಿಕ್ಕಿಲ್ಲ. 8 ಗಂಟೆ ನಂತರ ಅವ್ರನ್ನ ಯಾರು ನೋಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಆಂಟೋನಿ ಸರ್ ಫೋನ್ ನಂಬರ್ ಲಾಸ್ಟ್ ಅವರ್ ಎಂಡ್ ಆಗಿದ್ದು ನಮ್ಮ ಇಂಟ್ರಾಗೇಷನ್ ಬಿಲ್ಡಿಂಗ್ ಹತ್ರ. ಮತ್ತೆ ಅವ್ರ ಲಾಸ್ಟ್ ಕಾಲ್ ಅವ್ರ ವೈಫ್ ಮೇರಿಗೆ ಹೋಗಿದೆ. ಅದಾದ್ಮೇಲೆ ಯಾವುದೇ ಇನ್ಕಮಿಂಗ್ ಕಾಲ್ ಬಂದಿಲ್ಲ. ಮತ್ತೆ ಅವ್ರ ಮೊಬೈಲ್ ನಂಬರ್ ಟವರ್ ಕೇರಳದ ಕುಡಿಮಲೆ ಫಾರೆಸ್ಟ್ ಹತ್ರ ಡಿಟೆಕ್ಟ್ ಆಗ್ತಿದೆ. ಸಾಡೆ ಸರ್, ನೀನು ನಮ್ಮ ಹಳೆ ಇಂಟರ್ಗೇಷನ್ ಬಿಲ್ಡಿಂಗ್ ಹತ್ರ ಹೋಗು. ಜೋಸೆಫ್, ನೀನು ಕುಡಿಮಲೆ ಫಾರೆಸ್ಟ್ ಹತ್ರ ಹೋಗು. ಓಕೆ ಸರ್. ಎಸ್ ಸರ್. ಭರತ್, ಬಾಯ್ಲಿ. ಜೈ ಬಾ. ಬನ್ನಿ ಹೋಗೋಣ. ಇನ್ಫ್ಲೂಯೆನ್ಸ್ ತರ್ತೀಯ? ಇನ್ಫ್ಲೂಯೆನ್ಸ್ ಬೈಕು ಇಂಟ್ರಾಗೇಷನ್ ಬಿಲ್ಡಿಂಗ್ ಹತ್ರನೇ ಇದೆ. ಸುತ್ತಮುತ್ತ ಏನಿದೆ? ಸುತ್ತಮುತ್ತ ಚೆಕ್ ಮಾಡಿದೆ ಸರ್, ಬೇರೆ ಏನೂ ಇಲ್ಲ. ಒಂದು ಅರ್ಧ ಕಿಲೋಮೀಟರ್ ರೈಟ್ ಹೋದ್ರೆ ಪಂಜಾಬಿ ಡಾಬಾ ಇದೆ. ಲೆಫ್ಟ್ಗೆ 1 ಕಿಲೋಮೀಟರ್ ಹೋದ್ರೆ ವರ್ಲ್ಡ್ ಹಾಸ್ಪಿಟಲ್ ಇದೆ. ಒಂದು ಕೆಲಸ ಮಾಡು, ಆ ಡಾಬಾ ಹತ್ರ ಹೋಗಿ ಎನ್ಕ್ವೈರಿ ಮಾಡು. ಓಕೆ ಸರ್. ಓಕೆ. ಡಾಬಾ ಕರೆಕ್ಟ್ ಆಗ್ತದೆ ಸರ್. ಟ್ರೈ ಮಾಡು. ಸರ್, ಸಿಟಿ ಅವ್ರಿಗೆ ಆಂಟನಿ ಸರ್ ಕಂಡ್ರೆ ಆಗ್ತಿರಲಿಲ್ಲ. ಹಾಗೆ ಆಂಟನಿ ಸರ್ಗೆ ಸಿಟಿ ಅವ್ರು ಕಂಡ್ರೆ ಆಗ್ತಿರಲಿಲ್ಲ. ತುಂಬ ಜನಕ್ಕೆ ಆಂಟನಿ ಸರ್ ಮೇಲೆ ಕೋಪ ಇತ್ತು. ನಿಮಗೆ ಗೊತ್ತಾಗುತ್ತೆ, ನಿಧಾನ. ಆಂಟನಿ ಸರ್ಗೆ ತುಂಬ ಜನ ಶತ್ರುಗಳು ಇತ್ತು. ನಮ್ಮ ಯಜಮಾನ್ರಿಗೂ ಆ ಗಂಧದ ಕೇಸಿಗೂ ಸಂಬಂಧನೇ ಇಲ್ಲ ಸರ್. ಆ ಟೈಮಲ್ಲಿ ಅವ್ರ ಊರಲ್ಲೇ ಇರ್ಲಿಲ್ಲ ಸರ್. ಆಗ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಹೇಳ್ಸಂಡಿ. ಸರ್, ಡಾಬಾ ಹತ್ರನೇ ಇದ್ದೀನಿ. ಡಾಬಾ ಕ್ಲೋಸ್ ಆಗಿದೆ. ಆಂಟನಿ ಸರ್ ಇಲ್ಲಿ ಬಂದಿಲ್ವಂತೆ. ಹೊರಡೆ ಚೆಕ್ ಮಾಡಿದ್ಯಾ? ಇಲ್ಲ ಸರ್. ಇಡಿಯಟ್, ಫಸ್ಟ್ ಚೆಕ್ ಮಾಡು. ಓಕೆ ಸರ್. ಗೇಟ್ ತೆಗಿಯೋ. ತೆರಿಗೆ ಹಿಂದೆ ಲೇಟ್ ಆಗಿದೆ, ಯಾರು ಇಲ್ಲ ಅಂತ ತೆಗಿಯೋ ಗೇಟು. ಸರ್, ಇಲ್ಲ ಗೋವಿಂದ ಮತ್ತೆ ಗ್ಯಾಂಗು ಎಣ್ಣೆ ಹೊಡಿತಾ ಕೊಟ್ಟಿದ್ದಾರೆ ಸರ್. ಅವ್ರೇನಾದ್ರು ನಿನ್ನ ನೋಡಿದ್ರ? ಇಲ್ಲ ಸರ್. ಸಾಡಿ, ನಾ ಹೇಳೋದು ಕೇಳು. ನೀನು ಅಲ್ಲೇ ಇದ್ದು ಅವ್ರನ್ನ ಅಬ್ಸರ್ವ್ ಮಾಡು. ನಾನು ಇಮಿಡಿಯೇಟ್ ಆಗಿ 4 ಜನ ಕಳಿಸ್ತೀನಿ. ಲಾಲೋ. ಸರ್, ಮೊಹಮ್ಮದ್ ಬನ್ನಿ. ಯೋ, ಏನು ಬರ ಯಾವುದೇ ಕಾರಣಕ್ಕೂ ಆ ಗೋವಿಂದ ಅವ್ರ ಜೊತೆ ಇರೋರು ಯಾರು ಮಿಸ್ ಆಗಬಾರ್ದು. ಹೋಗಿ. ಓಕೆ ಸರ್. ಚಿಲ್ಲರೆ ರೌಡಿ ಶೀಟರ್ ಪುಡಾರಿ ಅವನು. ಈಗ ರಾಜಕೀಯಕ್ಕೆ ಸೇರ್ಕೊಂಡು ಬೆಳೆದು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಾನೆ. ಆ ಟ್ರೈಬಲ್ ಹುಡುಗಿ ಕೇಸಲ್ಲಿ ಗೋವಿಂದನ್ ತಮ್ಮಂಗೂ ಆಂಟನಿ ಸರ್ಗೂ ಜಗಳ ಆಗಿತ್ತು. ಆಗಿಂದ ಸ್ವಲ್ಪ ಇಬ್ರಿಗೂ ಆಗ್ತಿರ್ಲಿಲ್ಲ. ಸರ್ ಜೋಸೆಫ್ ರಿಪೋರ್ಟಿಂಗ್. ಈಗ ಕೇರಳ ಬಾರ್ಡರ್ ನಲ್ಲಿರೋ ಕೊಡಬಲೆ ಫಾರೆಸ್ಟ್ಗೆ ಬಂದಿದ್ದೀವಿ. ನಾನು ಸ್ಪೀಕಿಂಗ್.
ಕಮಾಂಡ್ ಕಮಾಂಡರ್ ರೀಚ್ ಆಗಿ ಸರ್. ಆನ್ ದಿ ವೇ ಸರ್. ಸರ್ ಇಲ್ಲಿ ಸ್ಟೇಷನ್ ರೋಡ್ ಕರೆಕ್ಟ್ ಆದ ಇನ್ನು 5 ನಿಮಿಷ. ಓಕೆ. ನನ್ನ ಮಗನೇ, ನಮಗೆ 1 ಅವರ್ ಟೈಮ್ ಕೊಡ್ತೀಯಾ? ಇದರಿಂದ ಬಚಾವಾಗ್ತೀಯಾ? ಎಲ್ಲೋ ಆಂಟೋನಿ ಬಿಡ್ರಿ, ಯಾವನ್ ಗೊತ್ತು ಆಂಟೋನಿ? ನಾವೇ 2-3 ದಿವಸದಿಂದ ಹುಡುಕ್ತಾ ಇದೀವಿ, ನಮ್ಗೆ ಸಿಕ್ಕಿಲ್ಲ. ಇವನ್ ಬಂದು ನಮ್ ಕೇಳ್ತಾವ್ನೆ. ಎಲ್ಲೋ ಆಂಟೋನಿ? ಅಯ್ಯೋ ಕೈ. ಸೇಮ್ ನಂಬರ್ ಸರ್. ಹಲೋ ಹಲೋ, ಲೈನಲ್ಲಿ ಯಾರಾದ್ರೂ ಇದ್ದೀರಾ? ಕ್ಯಾನ್ ಎನಿಬಡಿ ಸ್ಪೀಕ್? ಹಲೋ. ಈ ಸೈಲೆನ್ಸ್ ನೋಡ್ತಿದ್ರೆ ಆಟದ ಕಡೆ ಕಾನ್ಸಂಟ್ರೇಷನ್ ಮಾಡ್ದೆ ರಾಂಗ್ ರೂಟಲ್ಲಿ ಇದ್ದೀರಾ ಅನ್ನಿಸ್ತಿದೆ. ಇನ್ನೂ ಕಾಲ ಮಿಂಚಿಲ್ಲ. ಆಂಟೋನಿ ಎಲ್ಲಿದ್ದಾನೆ ಹೇಳು. ನನ್ ಪಕ್ಕನೆ. ಬೋಳಿ ಮಗನೇ, ಒಬ್ಬ ಪೊಲೀಸ್ನ ಕಿಡ್ನಾಪ್ ಮಾಡಿದ್ಯಾ? ಅದ್ರ ಪರಿಣಾಮ ಹೇಗಿರುತ್ತೆ ಅಂತ ನಿನ್ಗೆ ಗೊತ್ತಿಲ್ಲ ಇನ್ನು. ಸರ್, ಪರಿಣಾಮ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಕಮಾನ್ ಸರ್, ಕಮಾನ್. ಮೊದ್ಲು ತಪ್ಪ್ಯಾರ್ದು ಅಂತ ಹೇಳಿ. ಬೇಕಾದ್ರೆ ನಿಮ್ಗೋಸ್ಕರ 10 ಸೆಕೆಂಡ್ ಎಕ್ಸ್ಟೆಂಡ್ ಮಾಡ್ತೀನಿ. ಬಟ್ ಆನ್ಸರ್ ಹೇಳಿ. ಕಾಪಾಡಿ ಸರ್, ಆಂಟೋನಿ ಕಾಪಾಡಿ ಸರ್. ಆಂಟೋನಿ ಬಿಡೋ, ಆಂಟೋನಿ ಕಾಪಾಡಿ ಸರ್, ಕಾಪಾಡಿ ಸರ್. ಆಂಟೋನಿ ಆಂಟೋನಿ. ಸಾರೇ ಬರ್ತೀರಿ ಕೋಣ ಇವನು. ಓ ಮಲಯಾಳಿಯಾ? ಬನ್ನಿ ತೋರಿಸ್ತೀನಿ. ಐತೆ ಕಣ, ನಿಮ್ಮಿಬ್ರಿಗೂ ಐತೆ. ನನ್ನೇ ಒಳಗಾಕಿದ್ರಲ್ಲ, ನಿಮ್ಮಿಬ್ರಿಗೂ ನಾನು ಯಾರಂತ ತೋರಿಸ್ತೀನಿ. ಕರೆಕ್ಟಾಗಿ ಇದೆ. ನೆಟ್ವರ್ಕ್ ಸ್ಟ್ಯಾಂಡ್ ಬಂದಿಲ್ಲ ಇದೆ. ಹಾಗೆ 1 ಕಿಲೋಮೀಟರ್ ಸ್ಟ್ರೈಟ್ ಆಗಿ ಹೋಗಿ. ಇನ್ನೊಂದು 500 ಫೀಟ್ ಹಾಗೆ ಸ್ಟ್ರೈಟ್ ಆಗಿ ಹೋಗಿ ಸರ್. ಅದು ರೀತಿ ಕಟ್ಟಾಗಿದೆ. ಹಾಗೆ ಸ್ಟ್ರೈಟ್ ಒಂದೇ ರೋಡ್ ಸರ್. ಸರ್ ಇನ್ನು ಸ್ವಲ್ಪ ಮುಂದೆ ಸರ್. ನೀವಿರೋ ಲೊಕೇಶನ್ ಇಂದ 100 ಮೀಟರ್ ರೇಡಿಯಸ್ ಅಲ್ಲಿ ಡಿಟೆಕ್ಟ್ ಆಗ್ತಿದೆ ಸರ್. ಹಾಗೆ ಹೈಕ್ ಹೋಗಿ. ಅಲ್ಲೇ ಇನ್ನೊಂದು 50 ಮೀಟರ್ ಸರ್. ನೆಟ್ವರ್ಕ್ ಸ್ಟ್ಯಾಂಡ್ ಬೈ ಇದೆ ಸರ್. ಇನ್ನೊಂದು 20 ಮೀಟರ್ ಸರ್. ಇನ್ನೊಂದು 10 ಮೀಟರ್ ಸರ್. ಹಲೋ, ಇದು ಪುಷ್ಪಗಿರಿ ಗೌರ್ಮೆಂಟ್ ಹಾಸ್ಪಿಟ್ಲಾ? ಇಲ್ಲಿ ಗುಡಿ ಮೇಲೆ ಫಾರೆಸ್ಟ್ ಹತ್ರ ಭೂತಾಯಿನ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಒಂದು ಅರ್ಜೆಂಟಾಗಿ ಆಂಬುಲೆನ್ಸ್ ಕಳಿಸಿ ಬೇಗ. ಎಂತ ಬೋಟ್ ಮಗ ಸರ್, ಅವ್ನು ಹೇಳ್ದಂಗೆ ಮಾಡ್ದ. ಅವ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸರ್. ಅವ್ನು ಯಾವ ಪೊಸಿಷನ್ ಅಲ್ಲಾದ್ರೂ ಇರ್ಲಿ, ಯಾರೇ ಆಗಿರ್ಲಿ ಬಿಡಬಾರ್ದು ಅವ್ನು.
ಹಲೋ ಆದಿ, ನಾನು ಭರತ್. ನಮ್ಮ ES ಆಂಟೋನಿ ಸರ್ನ ಯಾರು ಸಾಯಿಸಿದಾರೋ ತಲೆ ಮಾತ್ರ ಬಿಟ್ಟು ಬಾಡಿ ತಗೊಂಡೋಗೋದು. ಇಂಥ ಸೈಕಲ್ ಮಕ್ಕಳು. ಸರ್, ನಾನು ದಾಸ್ ಮಾತಾಡ್ತಾ ಇದ್ದೀನಿ. ದಾಸ್, ಒಂದು ನಿಮಿಷ ಇರ್ರಿ, ಕ್ಲಿಯರ್ ಆಗಿಲ್ಲ. ಹೀಗೆ ಸರ್, ಅದು ನಮ್ಮ ಸ್ಟೇಷನ್ ASI ಆಂಟೋನಿನ ಯಾರೋ ಕಾಡ್ ಮನೆ ಫಾರೆಸ್ಟ್ ಹತ್ರ ಕೊಲೆ ಮಾಡಿದ್ದಾರೆ. ಕೊಲೆ ಆಗಿರೋ ಸ್ಪಾಟ್ ಅಲ್ಲಿ ತಲೆ ಮಾತ್ರ ಸಿಕ್ಕಿದೆ, ಬೇರೆ ಯಾವ ಕ್ಲೂ ಸಿಕ್ಕಿಲ್ಲ ಸರ್. ಏನ್ ಹೇಳ್ತಾ ಇದ್ದೀರಾ ದಾಸ್? ಸಂಜೆ ಮಾತಾಡಿದ್ದೀನಿ ಅವ್ರ ಹತ್ರ. ಹೇಗಾಯ್ತು, ಎಲ್ಲಾಯ್ತು, ಏನು? ಯಾರು ಏನು ಅಂತ ಇನ್ನೂ ಗೊತ್ತಿಲ್ಲ ಸರ್. ನಾಳೆ ಬೆಳಿಗ್ಗೆ CM ಫಂಕ್ಷನ್ ಇದೆ. ಈಗ ನಾನು ಈ ವಿಷಯನ ಹೈಯರ್ ಅಥಾರಿಟಿಗಳಿಗೆ ಹೇಳಕ್ಕಾಗಲ್ಲ. ಸೆಕ್ಯೂರಿಟಿ ಲೂಪ್ ತರ ಆಗುತ್ತೆ. ಆದಷ್ಟು ಬೇಗ ವಿಷಯ ಹೊರಗೆ ಬರೋಕ್ ಮುಂಚೆ ಅವನು ಯಾರು ಅಂತ ಫೈಂಡ್ ಔಟ್ ಮಾಡಿ. ಓಕೆ ಸರ್. ಸರ್, ಆ ನಂಬರ್, ಕಾಲ್ ಡೀಟೇಲ್ಸ್, ಲೊಕೇಶನ್ ಟ್ರೇಸ್ ಯಾವುದು ಸಿಗ್ತಾ ಇಲ್ಲ ಸರ್. ಕಂಟಿನ್ಯೂ ಆಗಿ ಟ್ರೇಸ್ ಮಾಡೋ. ಹಾಂ ಸರ್. ಈ ಕೊಲೆ ಸಾವು ಎಲ್ಲ ನೋಡ್ತಿದ್ರೆ ಸರ್, ನನಗೆ ಈಗೊಂದು 2-3 ವರ್ಷದ ಹಿಂದೆ ನಡೆದ ಘಟನೆ ನೆನಪಾಗ್ತಾ ಇದೆ ಸರ್. ಮಣಿ ಅಂತ ರಬ್ಬರ್ ಪ್ಲಾಂಟ್ ಓನರು, ಬರೀ ಫ್ರೆಂಡ್ ಅಲ್ಲ, ಕ್ಲೋಸ್ ಫ್ರೆಂಡು ಸರ್. ಆಗಾಗ ನಮ್ಮ ಸ್ಟೇಷನ್ಗೂ ಬರ್ತಾ ಇದ್ರು. ಹೀಗಾಗಿ ನಮಗೂ ಪರಿಚಯನೇ. ಮಣಿ ಮತ್ತೆ ಆಂಟನಿ ಸರ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಚಿಟ್ ಫಂಡ್ ಕಂಪನಿನ ಓಪನ್ ಮಾಡಿದ್ರು. ಅದರಿಂದ ಆಂಟನಿ ಸರ್ ಒಳ್ಳೆ ಲಾಭ ಮಾಡಿದ್ರು. ಆದ್ರೆ ಆ ಬಾಂಡಿಂಗ್ ತುಂಬಾ ದಿನ ಉಳಿಲಿಲ್ಲ. ಒಂದಿನ ಮಣಿ ನಮ್ಮ ಸ್ಟೇಷನ್ಗೆ ಬಂದು, ಆಂಟನಿ ಸರ್ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಆ ಕಾಕಿ ಹಾಕಿರೋ ಫೋಟೋ ಅಂಟಿ ನನ್ನ ಮಗನ್ ಹೇಳ್ಬಿಡು. ನನ್ನ ಹತ್ರನೇ ಡಬಲ್ಗೆ ಮಾಡ್ತಾವನೆ. ಮಣಿ ವಿಷಯದಲ್ಲಿ ಆಂಟನಿ ಸರ್ ತುಂಬಾ ಡಿಸ್ಟರ್ಬ್ ಆದ್ರು. ಸರ್, BM ರೋಡ್ ಪಕ್ಕ ಇರೋ ಬಸ್ ಸ್ಟಾಪ್ ಹತ್ರ ATM ಅಲ್ಲಿ ರಾಬರಿ ಆಗಿದೆ ಸರ್. ಆಂಟನಿ ಸರ್ ಆ ATM ರಾಬರಿ ಕೇಸಲ್ಲಿ ಮಣಿನ A1 ಆಗಿ ಫಿಟ್ ಮಾಡಿದ್ರು. ಸರ್ ನಮಸ್ತೆ, ನಾನು ಪುಷ್ಪಗಿರಿ ಸ್ಟೇಷನ್ SI ದಾಸ್ ಮಾತಾಡ್ತಾ ಇದ್ದೀನಿ. ಅರ್ಜೆಂಟಾಗಿ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಹೇಳಿ. 2011 ನಮ್ಮ ಸ್ಟೇಷನ್ ಲಿಮಿಟಲ್ಲಿ ಒಂದು ರಾಬರಿ ಕೇಸ್ ಅಕ್ಯೂಸ್ಡ್ ಮಣಿ ಅಂತ ಸಜ್ಜೆ ಆಗಿತ್ತು. ಅವನಿನ್ನೂ ನಿಮ್ಮ ಜೈಲಲ್ಲೇ ಇದ್ದಾನೆ. ಮಣಿ ಇಲ್ಲ, ಶಿಕ್ಷೆ ಮುಗಿಸಿ ಹೊರಡೆ ಬಂದಿದ್ದಾನ. ಗೊತ್ತು. ಆ ಕೇಸ್ ಆದ್ಮೇಲೆ ಆ ಫ್ಯಾಮಿಲಿ ಸಹ ಅವನಿಂದ ದೂರ ಆದ್ರು. ಅದಾದ್ಮೇಲೆ ಅವನು ಡಿಪ್ರೆಷನ್ ಹೋಗಿ ಇತ್ತೀಚೆಗೆ ಹುಚ್ಚುಚ್ಚಾಡಕ್ಕೆ ಶುರು ಮಾಡ್ದ. ಈಗ ಅವನು ನಿಮ್ಮಾನ್ಸಲ್ಲಿದ್ದಾನೆ. ನಮ್ಮ ಜೈಲಿಂದಲೇ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಯಾಕೆ, ಏನ್ ವಿಷಯ? ಏನಿಲ್ಲ, ಜಸ್ಟ್ ಹಳೆ ಕೇಸ್ ಹುಡುಕ್ತಾ ಇದ್ದೆ ಓಕೆ ಅಷ್ಟೇ. ಸಾರಿ, ಇಂಥ ಟೈಮಲ್ಲಿ ಎನ್ಕ್ವೈರಿ ಮಾಡೋದು ತಪ್ಪು, ಬಟ್ ಆಪ್ಷನ್ ಇಲ್ಲ. ಕರೆಕ್ಟಾಗಿ ಹೇಳಿ, ಆಂಟನಿ ಡ್ಯೂಟಿ ಮುಗಿಸ್ಕೊಂಡು 8 ಗಂಟೆ ಮೇಲೆ ಮನೆ ಬಂದ್ರ? ಇಲ್ಲ ಸರ್, ಅವ್ರು ಬರಲಿಲ್ಲ. 8 ಗಂಟೆ
ಗಂಟೆ ಸುಮಾರಿಗೆ ಮನೆ ಬೆಲ್ಲಾಯ್ತು. ನಾನು ಅವರೇ ಬಂದ್ರೇನೋ ಅನ್ಕೊಂಡು ಬಾಗ್ಲು ತೆಗ್ದೆ. ಯಾರೋ ಮಾಸ್ಕ್ ಹಾಕಿರೋ ವ್ಯಕ್ತಿ ಬಾಗ್ಲು ತೆಗೆದ ತಕ್ಷಣನೇ ಮನೆ ಒಳಗೆ ನುಗ್ದ. ನನ್ ಕಿರಿಸ್ದೇ ಇರ್ಲಿ ಅಂತ ಬಾಯಿ ಒಳಗೆ ಬಟ್ಟೆ ತುರ್ಕಿ ಕೈ ಕಟ್ಟಿ ಒಂದ್ ರೂಮ್ ಒಳಗೆ ದೂಡ್ದೆ ಸರ್. ತಕ್ಷಣ ಅವ್ನು ಬೇರೆ ರೂಮ್ ಒಳಗೆ ಹೋಗಿ ಲಾಕರ್ ಹೊಡೆಯೋ ಶಬ್ದ ಕೇಳಿಸ್ತು. ಅದರಲ್ಲಿರೋ ದುಡ್ಡೆಲ್ಲ ತಗೊಂಡು ಹಾಲಕ್ ಬಂದ ಸರ್. ನಾನು ಅವನ ತಡಿಯಕ್ ಹೋಗಿ ಆ ಜಗಳದಲ್ಲಿ ಅವನ ಮುಖಕ್ಕೆ ಹಾಕಿರೋ ಮಾಸ್ಕ್ ನನ್ ಕೈಗೆ ಬಂತು. ಅವನಿಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ ಸರ್. ಮನೆಯಿಂದ ಹೊರಗೆ ಹೋದ, ಮತ್ತೆ ಬಂದು ನಮ್ಮನ್ನು ಎಳ್ಕೊಂಡು ಹೋದ. ನೀವು ಅವನ್ನ ನೋಡಿದಿರಾ? ನೋಡಕ್ ಹೇಗಿದ್ದ ಸರ್? ಅವನು ಮುಸ್ಲಿಂ ತರ ಇದ್ದ ಸರ್. ಅವನ್ಗೆ ಮೀಸೆ ಅಷ್ಟಿರ್ಲಿಲ್ಲ, ಗಡ್ಡ ಇತ್ತು. ಅವ್ನು ಯಾರ ಹತ್ರನೋ ಮಾತಾಡ್ತಾ ಇದ್ದಿದ್ದ ಭಾಷೆ ಮಲಯಾಳಂ ಮಿಕ್ಸ್ಡ್ ಕನ್ನಡ ತರ ಕೇಳಿಸ್ತಾ ಇತ್ತು ಸರ್. ಜೋಸಫರೇ ಬನ್ನಿ. ಸರ್ ಇವನ ಸರಿಯಾಗಿ ನೋಡಿ. ಅಲ್ಲ ಸರ್, ಏನಾಗಿದೆ? 6 feet ಸರ್. ಇವನೇನ ನೋಡಿ. ಅಲ್ಲ ಸರ್. ಸರ್ ಬಾಬುಜಾ, ಇವನಲ್ಲ ಸರ್. ಎಸ್ ಸರ್, ಅರ್ಥ. ಇವನು ಅಲ್ಲ ಸರ್. ನಾವೆಲ್ಲ ಇದ್ದೀವಿ. ಇವನ ನೋಡಿ. ಇವನೇ ಸರ್, ಇವನೇ ಸರ್. ನಾವ್ ಇವ್ರನ್ನ ಈಸಿಯಾಗಿ ತಗೊಂಡ್ಬಿಟ್ವಿ ಸರ್. ಅವತ್ತು ಸ್ಟೇಷನ್ ಬಂದು ಗಲಾಟೆ ಮಾಡಿದಾಗಲೇ ಇವ್ರನ್ನ ಬಿಡಬಾರ್ದಾಗಿತ್ತು. ಇವತ್ತು ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ ಸರ್. ಇವನೇ ಸರ್, ರಾಸ್ಕಲ್. ತಗೊಂಡ್ ಬಾ. ರಾಜು ಸರ್, ನಿಂತ್ಕೋ. ಹೋಗೋ ಬೇಗ. ಬನ್ನಿ. ಜೋಸೆಫ್ ಸರ್, ಎಲ್ಲಿ ಹೋಗ್ತಿದ್ದಾರೆ ಅವರು? ಯಾಕೆ ನನ್ನನ್ನು ಕರೀಲಿಲ್ಲ? ಸಲೀಂ ಪೊಲೀಸರು ಏನೋ ಅನ್ಕೊಂಡಿದ್ಯಾ? ಏನೋ ಮಾಡ್ತಿದ್ಯಾ? ಸರ್, ಬೆಂಕಿ ಎತ್ಕೊಂತಾವ್ ಸರ್.
ಫುಲ್ ಬರ್ನ್ ಸರ್. ಲಾಲು ನೀನು ಹಾಸ್ಪಿಟ್ಲಲ್ಲಿ ಸರ್, ನಾನು ದಾಸ್ ಮಾತಾಡ್ತಾ ಇದ್ದೀನಿ. ಆಂಟೋನಿ ಸಾಯಿಸ್ತವನ್ನ ನಾವು ಹಿಡಿದಿದ್ದೀವಿ. ನಾವು ಹೋಗೋಷ್ಟರಲ್ಲಿ ಅವನು ಸುಸೈಡ್ ಅಟೆಂಪ್ಟ್ ಮಾಡ್ದ. ಈಗ ಅವನ ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಹಾಸ್ಪಿಟಲಲ್ಲಿ ನಮ್ಮ ಪಿ ಸಿನಿದ್ದಾರೆ. ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ನಾಳೆ ಸೇಮ್ ಸೆಕ್ಯೂರಿಟಿಗೆ ಏನು ತೊಂದರೆ ಇಲ್ಲ ಸರ್. ನಮ್ಮ ಬಗ್ಗೆ ಏನಾದ್ರು ತೀರ್ಮಾನ ಮಾಡಿ ಸರ್. ನಾಳೆ ಬೆಳಿಗ್ಗೆ ಜೋಸೆಫ್ ಸರ್ ನೋಡಿ, ಹಲೋ ಹಲೋ, ಆಸ್ಪತ್ರೆಯಲ್ಲಿರೋ ಸಲೀಂ ಬಾಯ್ ಬೇಗ ರಿಕವರಿ ಆಗಲಿ ಅಂತ ಎಲ್ಲರೂ 1 ನಿಮಿಷ ಪ್ರೇ ಮಾಡಿ. ಮಕ್ಕಳ ಎಷ್ಟು ಜನ ಇದ್ರು? ಆ ಪೋಟ್ ಮಗ ಮುಟ್ಟಕ್ ಮುಂಚೆನೆ ಸುಸೈಡ್ ಮಾಡ್ಕೊಂಡ. ನೀನ್ ನೋಡಿದ್ರೆ ಫೋನಲ್ಲಿ ಎಗ್ರಾಡ್ತಾ ಇದೆಯಾ? ನೀನ್ ಗಂಡಸೆ ಆದ್ರೆ ಮುಂದೆ ಬರೋ, ಮಾತಾಡೋ ಪೋಟ್ ಮಗನೇ. ಏನ್ ಸರ್ ನೀವು, ನಿಮ್ಮ ಕಥೆನೂ ಅರ್ಥ ಆಗಲ್ಲ. 1 ನಿಮಿಷ ಪ್ರೇ ಮಾಡಿ ಅಂದ್ರೂ ಮಾಡಲ್ಲ. ಸರ್, ರೆಸ್ಪೆಕ್ಟ್ ನ ಹಾರ್ಟ್ ಅಲ್ಲಿ ಇಟ್ಕೊಳ್ಳಿ, ಪಾಕೆಟ್ ಅಲ್ಲಿ ಇಟ್ಕೋಬೇಡಿ. ಮಗನೇ, ನಾವ್ ಯಾರು ಏನು ಅಂತ ತಿಳ್ಕೊಳ್ದೆ ಆಟಾಡ್ತಿದ್ಯಾ? ಇನ್ನು ಸ್ವಲ್ಪ ಹೊತ್ತಲ್ಲೇ ನೀನ್ ಯಾರು ಏನು ಅಂತ ಕಂಡಿಡ್ದು ಪೊಲೀಸ್ ಆಟ ಏನು ಅಂತ ತೋರಿಸ್ತೀನಿ. ಓ, ಬೆಸ್ಟ್ ಆಫ್ ಲಕ್ ಸರ್. ನಿಮ್ಮ ಆಟ ತೋರ್ಸೋಕು ಮುಂಚೆ ಅದೇ ರಾಜ್ಯದ ಇನ್ನೊಂದು ಇತಿಹಾಸ ಇದೆ, ಹೇಳ್ತೀನಿ ಕೇಳಿ. ಇದು 2ನೇ ಸೈನಿಕಂದು ತುಂಬಾ ಇಂಪಾರ್ಟೆಂಟ್ ಸರ್. ಆ 2ನೇ ಸೈನಿಕ ಬೇಗ ಮಂತ್ರಿ ಆಗ್ಬೇಕು, ಬೇಗ ಸಾಮ್ರಾಜ್ಯನ ಆಳ್ಬೇಕು ಅಂತ ಸೇಮ್ ಡೇ ಸೇಮ್ ಪ್ರಾಬ್ಲಮ್ ಅಲ್ಲಿರೋ ಪ್ರಜೆನ ಯೂಸ್ ಮಾಡ್ಕೋತಾನೆ. ಇದ್ರಲ್ಲಿ ಯಾರು ತಪ್ಪು? ಆ ರಾಜನ್ ತಪ್ಪ, ಇಲ್ಲ ಸೈನಿಕನ ಕೆಟ್ಟ ಆಲೋಚನೆ ತಪ್ಪ, ಅಥವಾ ಪ್ರಾಬ್ಲಮ್ ಅಲ್ಲಿರೋ ಪ್ರಜೆದೇ ತಪ್ಪ? ನಿಮ್ಗೆ ಪುನಃ 1 ಅವರ್ ಟೈಮ್ ಕೊಡ್ತೀನಿ. ಪ್ಲೀಸ್ ಆನ್ಸರ್ ಮೀ. ಸರ್, ಇದು ಗೀತಾ ಮೇಡಮ್ ಮೊಬೈಲ್ ಟಾಯ್ಲೆಟ್ ಪಕ್ಕದಲ್ಲಿ ಬಿದ್ದಿತ್ತು. ಅವರೆಲ್ಲೂ ಕಾಣಿಸ್ತಾ ಇಲ್ಲ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸಂಡಿ ಸರ್, ರೈಫಲ್ ತಗೋ. ಸರಿ ಸರ್. ಉಪ್ಪಲ್ ನೀನ್ ಟಾರ್ಚ್ ತಗೋ. ಕಮ್ ಆನ್ ಕ್ವಿಕ್. ಆ ಕಡೆ ನೋಡ. ಗೀತಾ ಮೇಡಮ್, ಗೀತಾ ಮೇಡಮ್, ಗೀತಾ ಮೇಡಮ್, ಕಡೆ ನೋಡ. ಗೀತಾ ಮೇಡಮ್, ಮೇಡಮ್, ಗೀತಾ ಮೇಡಮ್, ಮೇಡಮ್, ಮೇಡಮ್. ಒಂದು ರಾಜ್ಯ, ಒಬ್ಬ ರಾಜ, ಇನ್ನೊಬ್ಬ ಸೇನಾಧಿಪತಿ. न्यू रिलीज्ड मूवी हो या साउथ मूवी की एक्सक्लूसिव हिंदी डब मूवी को देखने और डाउनलोड करने के लिए विजिट करें cinemood.net पर। ನೋಡು, ಯಾರೋ ನಮ್ಮ ಸ್ಟೇಷನ್ ಟಾರ್ಗೆಟ್ ಮಾಡಿ ಪೊಲೀಸ್ ಅವ್ರನ್ನ ಒಬ್ಬೊಬ್ಬರನ್ನೇ ಸಾಯಿಸ್ತಾ ಇದ್ದಾರೆ. ನೀನೊಬ್ಬನೇ ಅಲ್ಲಿರೋದು ಸೇಫ್ ಅಲ್ಲ. ಲಾಲು, ಬಸ್ ಡಿಪೋ ಹತ್ರ KTTC ಇದೆ, ಅಲ್ಲಿ ಫುಲ್ ಟೈಮ್ ಸ್ಟಾಪ್ ಇರ್ತಾರೆ. ಸರಿ ಸರ್. ನೀನ್ ಅಲ್ಲೇ ಸೇಫು. ನಿನ್ನ ಕರ್ಸ್ಕೊಳ್ಳೋ ಪ್ಲಾನ್ ಮಾಡ್ತೀನಿ. ಸರ್, ಸಲೀಂ ಮಗಂದು ಯಾವ ಇಯರು ಯಾವ ಮಂತ್ ಗೊತ್ತಿದ್ಯಾ? 2011 ನವೆಂಬರ್ ಡಿಸೆಂಬರ್ ಇರ್ಬೋದು. ಅವ್ರ ಮಗನ ಹೆಸರು ಏನಂದ್ರಿ? ಅಶ್ರಫ್. ವಿನಯ್, ನಾನು ರಾಜು. ಮೈಸೂರಲ್ಲಿ ನೀವೆಲ್ಲ ಸೇಫಾ? ಯಾವುದಕ್ಕೂ ನೀವು ಹುಷಾರಾಗಿರಿ.
ಸಲೀಂ ಮಗನ ಕೇಸ್ ಫೈಲು. ಅಶ್ರಫ್ ಅಂತ ಅವನ ಹೆಸರು. ಕ್ರಿಕೆಟರ್ ಆಗಬೇಕು ಅಂತ ತುಂಬ ಕನಸುಗಳು ಕಟ್ಕೊಂಡಿದ್ದ. ಸುತ್ತಮುತ್ತ ಮಂಗಳೂರು, ಮೈಸೂರು, ಮಡಿಕೇರಿ ಎಲ್ಲ ಕಡೆ ಫೇಮಸ್. ರಂಜಿ ಟೀಮ್ಗೂ ಸೆಲೆಕ್ಟ್ ಆಗಿದೆ ಸರ್. ರಾಜು ಅಂಕಲ್, ನಾನು ರಂಜಿ ಟೀಮ್ ಸೆಲೆಕ್ಟ್ ಆಗಿದ್ದೀನಿ. ಕಂಗ್ರಾಚುಲೇಷನ್. 2011 ಒಂದು ಮರ್ಡರ್ ಕೇಸಲ್ಲಿ ಆಂಥೋನಿ ಸರ್ ಮತ್ತು ಗೀತಾ ಮೇಡಮ್ ಇವನ್ನ A2 ಆಗಿ ಫಿಟ್ ಮಾಡಿದ್ರು. ಅದಾಗಿ ಸ್ವಲ್ಪ ದಿವಸದಲ್ಲೇ ರೌಡಿ ಶೀಟರ್ ಕೇಸ್ ಫೈಲ್ ಓಪನ್ ಆಯಿತು. ಚಿಕ್ಕ ಹುಡುಗ ಬೇರೆ ತುಂಬ ಡಿಪ್ರೆಷನ್ಗೆ ಹೋಗಿ ಒಂದಿನ ಸೂಸೈಡ್ ಮಾಡ್ಕೊಂಡು ಸತ್ತೋದ. ನನ್ನ ಮಗ ಸತ್ತಿದ್ದೆ ಪೊಲೀಸ್ನವ್ರ ಕೈಯಿಂದ ಅಂತ ತಿಳ್ಕೊಂಡ. ಅವತ್ತಿಂದಾನೇ ಅವನಿಗೆ ಪೊಲೀಸ್ನವ್ರ ಮೇಲೆ ಕೋಪ ಇತ್ತು. ಆ ಟೀ ಶಾಪ್ ಹತ್ರ ಸೇರ್ತಿದ್ದವ್ರು ಎಲ್ಲರಿಗೂ ಪೊಲೀಸ್ ಕಂಡ್ರೇನೆ ಆಗ್ತಾ ಇರಲಿಲ್ಲ. ಗೀತಾ, ಕೋರ್ಟ್ ಕೇಸು ಅಂದ್ಮೇಲೆ ಇವೆಲ್ಲ ಕಾಮನ್. ಅವ್ರು ಯಾರು? ದೊಡ್ಡವ್ರ ಮಕ್ಕಳು, ಹಂಗೆಲ್ಲ ಮಾಡಲ್ಲ. ಸುಮ್ನೆ ಕರ್ಕೊಂಡ್ ಬರ್ತೀರಾ? ಏನ್ ಗೊತ್ತಾಗಲ್ವಾ ನಿಮ್ಗೆ? ಮೇಡಮ್ ಪ್ಲೀಸ್ ಮೇಡಮ್, ನನ್ ಕ್ರಿಕೆಟ್ ಮ್ಯಾಚ್ ಇದೆ, ಬಿಟ್ಬಿಡಿ ಮೇಡಮ್. ಏನ್ರಿ ಪಬ್ಲಿಕ್ ಮಾತ್ರ ಕ್ರಿಮಿನಲ್ ಆಗ್ಬೇಕಾ? ಟೀ ಶಾಪ್ ಅವ್ರ ಜೊತೆ ಸೇರಿ ನನ್ ಮೇಲೆ SP ಕಂಪ್ಲೇಂಟ್ ಕೊಡ್ತೀಯಾ? ಒದ್ದು ಒಳಗಾಕೋ ಇವನ್ನ. ಸರ್, ಆ ಮುಸ್ಲಿಂ ಹುಡುಗಂಗೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಗೊತ್ತಾ ನಿಮ್ಗೆ? ಇಡಿಯಟ್. ಮೊಬೈಲ್ ನಿನ್ನ ಹತ್ರ ಇದ್ಯಾ? ಮೊಬೈಲ್ ಟ್ರೇಸ್ ಆಗ್ತಾ ಇದೆ. ಮೊದಲು ಅದನ್ನ ಅಲ್ಲೇ ಮಿಸ್ ಹಾಕಿ ಬೇರೆ ನಂಬರ್ ಇಂದ ಕಾಲ್ ಮಾಡು. ಅಶ್ರಫ್ನ ಫಿಟ್ ಮಾಡೋವರೆಗೂ ನೀನ್ ಎಲ್ಲೂ ಕಾಣಿಸ್ಕೋಬಾರ್ದು. ಸರ್, ನನ್ನ ಮಂಗಳೂರು ಟ್ಯಾಕ್ಸಿ ಡ್ರೈವರ್ ಸರ್, ನಾನೇ ನಿಮ್ಗೆ ಕಾಲ್ ಮಾಡಿದ್ದು. ಅಲ್ಲೇ ನಾನು ನೋಡಿದ್ದು ಅದೇ ಸರ್ ಜಾಗ. 4-5 ಜನ ಇದ್ರು ಅನ್ಸುತ್ತೆ ಸರ್. ಅಲ್ಲೇ ನಾನು ದೂರದಿಂದ ನೋಡಿದ್ದು. ಹೌದು ಸರ್, ಅಲ್ಲೇ. ಓಕೆ ಸರ್, ನಾನು ಇನ್ನು ಬರ್ತೀನಿ. ಸರ್, ಯಾಕೆ ಸರ್ ಇಟ್ಕೊಂಡಿದ್ದೀರಾ ಸರ್? ಏನು ಗೊತ್ತಿಲ್ಲ ಸರ್. ಸರ್, ನಾನು ಟ್ರಿಪ್ ಹೋಗ್ಬೇಕು, ಬಿಡಿ ಸರ್. ಸರ್ ಪ್ಲೀಸ್ ಸರ್, ನಾನು ಫೋನ್ ಮಾಡಿದ ತಪ್ಪಾಯ್ತಾ ಸರ್? ಓಲ್ಡ್ KHP ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಬೇಗ ಬಂದಿದ್ದೀವಿ, ಇಲ್ಲೇ ಕಾಯ್ತಾ ಇದೀವಿ. ನಿಜವಾಗ್ಲೂ ಬರ್ತಿಲ್ಲ ಸರ್. ಸರ್ ಬಿಟ್ಬಿಡಿ ಸರ್. ಸರ್ ಕಸ್ಟಮರ್ ಕಾಯ್ತಾ ಇದ್ದಾರೆ, ಹೋಗ್ಬೇಕು ಸರ್ ಪ್ಲೀಸ್ ಸರ್. ಅದೇ ಹೇಳಿ ಸರ್, ಅವನ ದಸರಾ ಡ್ಯೂಟಿ ಕಳಿಸಿದ್ರು, ಅವನ ಅಲ್ಲೋದ. ಓ ಸರಿ ಸರಿ, ಬನ್ನಿ ಬನ್ನಿ ಬನ್ನಿ. ಇಲ್ಲೇ ನೋಡಿದ್ದು ಅಂಜನ ಸ್ವಲ್ಪ. ಸರ್, ಸರ್, ಆಂಟೋನಿ ಸರ್ ವಾಚು ಇಲ್ಲಿ ನೋಡಿ ಸರ್. ಸರ್, ನಾವು ಡಾಬಾಗ್ ಹೋಗೋ ಬದಲು ಇಲ್ಲಿಗೆ ಬಂದಿದ್ರೆ ಆಂಟೋನಿ ಸರ್ ಬದುಕ್ತಾ ಇದ್ರು ಅನ್ಸುತ್ತೆ. ಸರ್, ಮೋಸ್ಟ್ಲಿ ನಾವು ಬರೋ ಇನ್ಫಾರ್ಮೇಶನ್ ಗೊತ್ತಾಗಿ ಎಸ್ಕೇಪ್ ಆಗಿದ್ದಾರೆ. ಸರ್, ಗೀತಾ ಮೇಡಮ್ ಅವರು 6 ತಿಂಗಳ ಹಿಂದೆ ನನ್ನ ಹತ್ರ ಒಂದು ವಿಷಯನ ಡಿಸ್ಕಸ್ ಮಾಡಿದ್ರು. ನಮ್ಮನ್ನು ಯಾರೋ ಫಾಲೋ ಮಾಡೋದು, ಅಬ್ಸರ್ವ್ ಮಾಡೋದು, ಹಾಗೆ ನಮ್ಮೆಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೀತಾ ಮೇಡಮ್ ಅವರು ಹೇಳಿದರು ಸರ್. ಆದರೆ ಆಗ ನಾವು ಕೇರ್ಲೆಸ್ ಮಾಡಿದ್ವಿ. ಪೊಲೀಸ್ ಪೊಲೀಸ್ ನಿಲ್ಸೋ, ಪೊಲೀಸ್ ಅವ್ರು ರೋಡ್ ಬಂದಾಗ ಇಲ್ಲ ಬರೀ ಹೋಗೋಣ.
ಸರ್ ನೀವು ನಮ್ಮ ತಾಯಣ್ಣ ನಂಗೆ ಏನು ಗೊತ್ತಿಲ್ಲ ಸರ್. ಏಯ್ ನಡಿಯೋ, ಏಯ್ ನಡಿಯೋ 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 ಸರ್, ನಡಿಯೋ ಸರ್ ನಿಜ ನಂಗೆ ಏನು ಗೊತ್ತಿಲ್ಲ ಬಿಟ್ಟು ಸರ್ ದಯವಿಟ್ಟು ಸರ್ ಸರ್ ಸಲೀಂ 7 ವರ್ಷದಿಂದ ಯಾವುದೇ ಮೊಬೈಲ್ ಯೂಸ್ ಮಾಡಿಲ್ಲ, ಹಾಗಾಗಿ ಅವನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗ್ತಿಲ್ಲ. ಸರ್ ಸರ್ ಬಾ. ಸರ್ ಆಂಟೋನಿ ಗೀತಾ ಇಬ್ರು ಸೇರಿ ಹ್ಯಾಂಡಲ್ ಮಾಡಿರೋ ಕೇಸ್ ಫೈಲ್ನ ತೆಗಿರಿ ಬೇಗ. ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಕಾರಣ ಈ ಫೋನ್ ಸರ್. ಈ ಫೋನ್ ನೋಡಿದ್ರೆ ನನಗೆ ಆ್ಯನಕೊಂಡ ನೋಡ್ದಂಗೆ ಆಗುತ್ತೆ. ಇದನ್ನ ಡಿಸ್ಕನೆಕ್ಟ್ ಮಾಡಿಬಿಟ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದನ್ನೇ ಸಾರ್ಗೂ ಹೇಳ್ತೀನಿ. ಇಷ್ಟ ದಿನ ಇವರು ಹೊರಗಡೆ ಎಲ್ಲಾ ಚಡ್ಡಿ ಒದ್ದೆ ಮಾಡ್ತಿದ್ರು, ಅವನ್ ಯಾವನೋ ಒಳಗಡೆ ಇವ್ರ ಚಡ್ಡಿ ಒದ್ದೆ ಮಾಡ್ತಾವ. ಆಹಾ ಸೂಪರ್. ಸರ್, ನಮಗ್ ತಿರುಗಿ ಬಿದ್ದವರಿಗೆ 4 ಜನ ಸಾವು ಒಂದು ಪಾಠ ಆಗ್ಬೇಕು. ಬನ್ನಿ ಸರ್, ಈ ಕಡೆ ಈ ಕಡೆ. ನಡಿಯಲ್ಲ ಮುಂದೆ ಹೋಗ, ಕೂತ್ಕೋ ಇಲ್ಲಿ ಕೂತ್ಕೋ. ಇವರಲ್ಲಿ ಲೀಡರ್ ಯಾರು? ಇವನೇ ಸರ್ ಸೂರಿ. ಆದಿವಾಸಿಗಳೆಲ್ಲ ಬುದ್ಧಿವಂತರಾಗಕ್ಕೆ ಇವನೇ ಕಾರಣ. ಅವ್ರ ಮುಖನ ಕವರ್ ಮಾಡ್ಬಿಡಿ, ಅವ್ರ ಸಾವನ್ನ ಇವನ್ ಕಣ್ಣಲ್ಲಿ ನೋಡ್ಲಿ. ನೋಡು ಸಾಯ್ತಾರ ಅವರೆಲ್ಲ. ಮೇಡಮ್ 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 ಪ್ಲೀಸ್, ಮೇಡಮ್ ಮೇಡಮ್ ಪ್ಲೀಸ್, ಸರ್ ಬೇಡ ಸರ್, ಬಿಟ್ಬಿಡಿ ಸರ್, ನಂಬಲ್ಲ ಸರ್, ಬಿಟ್ಬಿಡಿ. ಸರ್, ಎಷ್ಟು ಆಟ ಆಡಿಸಿದ್ದಾನೆ ಈ ಬಡ್ಡಿ ಮಗ ನಮ್ಮನ್ನ. ಹಿಂದೆಯಿಂದ ಅಲ್ಲ ಸರ್, ಮುಂದೆಯಿಂದಾನೆ ಶೂಟ್ ಮಾಡೋಣ, ಆಮೇಲೆ ಪ್ರೂವ್ ಮಾಡ್ಕೊಂಡ್ರಾಯ್ತು. ಆಂಟೋನಿ ಬಿಡ್ಬೇಡ. ಮಕ್ಕಳು ಬರ್ತೀನ್ರೋ, ತಿರುಗಿ ಬಂದೇ ಬರ್ತೀನಿ, ನಿಮ್ಮನ್ನ ಯಾರನ್ನು ಬಿಡಲ್ಲ. ಈ ಕಡೆ ಟಾರ್ಚ್ ಬಿಡಿ.
ಸರಿ ಸರ್. ರಾಜು ಸರ್ ಬಾಯ್. ಹೇಳಿ ಸರ್. 8 ತಿಂಗಳಿಂದ ಒಂದು ಎನ್ಕೌಂಟರ್ ಅಲ್ಲಿ ಸೂರ್ಯ ಅವನೊಂದು ಮಿಸ್ ಆಗಿದ್ದ, ನೆನಪಿದೆಯಾ? ಹಾ ಸರ್, ನೆನಪಿದೆ. ಅವನ ಬಗ್ಗೆ ನೀನೇ ರಿಪೋರ್ಟ್ ಮಾಡಿದ್ದು, ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಇಲ್ಲ ಸರ್, ಅವನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಈಗಲೂ ಹುಡುಕ್ತಾ ಇದ್ದೀವಿ. 8 ತಿಂಗಳಿಂದ ಅವನು ಯಾರಿಗೂ ಕಾಣಿಸ್ಕೊಂಡಿಲ್ಲ. ಈಗಲೂ ನಮ್ಮ ಡಿಪಾರ್ಟ್ಮೆಂಟ್ ಫಾಲೋ ಅಪ್ ಇದೆ ಸರ್. ಈಚೆಗೆ ಅವನ ಹೆಂಡತಿ ಮಕ್ಕಳು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಸರ್, ಅವನು ದೂರದಲ್ಲಿ ನೋಡಿದ್ಬಿಟ್ರೆ ಅವನಿಗೆ ಬೇರೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಸರ್. ಸರ್ ಸರ್ ಗೌರ್ಮೆಂಟ್ ಹಾಸ್ಪಿಟಲಿಂದ ಕಾಲ್. ಹಲೋ, ನಾ ಎಸ್ ಐ ಮಾತಾಡ್ತಿದ್ದೀನಿ. ಸರ್, ನಾನು ಡಾಕ್ಟರ್ ದಿವ್ಯಾ ಮಾತಾಡ್ತಿದ್ದೀನಿ ಸರ್. ಯಾರೋ ಪವರ್ ಕಟ್ ಮಾಡಿ ಹಾಸ್ಪಿಟಲ್ ಒಳಗಡೆ ನುಗ್ಗಿದ್ದಾರೆ ಸರ್. ವಾಟ್, ಏನ್ ಹೇಳ್ತಿದ್ದೀರಾ? ತುಂಬಾ ಭಯ ಆಗ್ತಿದೆ ಸರ್, ಬೇಗ ಬನ್ನಿ ಸರ್. ಓಕೆ, ಮೇನ್ ಡೋರ್ನ ಕ್ಲೋಸ್ ಮಾಡಬೇಡಿ. ಆದಷ್ಟು ಬೇಗ ಪೇಷಂಟ್ ಇರೋ ಜಾಗಕ್ಕೆ ಎಲ್ಲ ಸ್ಟಾಫ್ನ ಶಿಫ್ಟ್ ಮಾಡಬೇಡಿ. ವಾರ್ಡ್ನೇ ಕ್ಲೋಸ್ ಮಾಡಬೇಡಿ. ಅದಕ್ಕೂ ಮೀರಿ ಏನಾದ್ರು ತೊಂದರೆ ಆದ್ರೆ ಸೇಫ್ಟಿಗೆ ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಳಿ. ನಿಮ್ ಹಿಂದೆ ನಮ್ ಡಿಪಾರ್ಟ್ಮೆಂಟ್ ಇರುತ್ತೆ. ಏನ್ ಹೇಳ್ತಿದ್ದೀರಾ ಸರ್? ಆಲ್ರೆಡಿ ಪೇಷಂಟ್ ಸ್ಟಾಪ್ ಗಾಬರಿಯಲ್ಲಿದ್ದಾರೆ ಸರ್. ಕರೆಂಟ್ ಬಂತು. ಯಾರಿಗಾದ್ರೂ ತೊಂದರೆ ಆಗಿದೆ ನೋಡಿ. ಯಾರಿಗೂ ಏನು ತೊಂದರೆ ಆಗಿಲ್ಲ. ಓಕೆ ಸರ್. ಓಕೆ, ತಗೋ, ನೀನ್ ಲಾಲು ಫೋನ್ ಮಾಡು. ಹಾ ಸರ್. ನೀನ್ ರಿಸರ್ವ್ ಪೊಲೀಸ್ ಮಧು ಫೋನ್ ಮಾಡು. ಹಾ ಸರ್. ಇಮಿಡಿಯೇಟ್ ಆಗಿ ಲಾಲು ನಂಬರ್ ಟ್ರೇಸ್ ಮಾಡು. ಹೊರಗಡೆ ಹೋದವರೆಲ್ಲ ಸಾಯ್ತಾವ್ರೆ, ಒಳಗ್ ಬಂದ್ಬಿಡು, ಸೇಫ್ ಆಗಿರ್ತೀಯ. ಮದರ್ ಪ್ರಾಮಿಸ್. ಹೋಗೋ, ಟೀ ಹೊಡ್ಸ್ಕೋ, ಹೋಗೋ. ಸ್ಟೇಷನ್ ಹತ್ರನೇ ಡಿಟೆಕ್ಟ್ ಆಗ್ತಿದೆ ಸರ್. ಸ್ಟೇಷನ್ ಸರ್. ಸಂಡಿ, ಕಾಲ್ ಕನೆಕ್ಟ್ ಆಯ್ತಾ? ಇಲ್ಲ ಸರ್. ನೀನು ಹೋಗಿ ಅಂತ ಹೋಗ. ಓಕೆ ಸರ್. ಕಾಲ್ ಒಂದು ಕನೆಕ್ಟ್ ಆಯ್ತಾ? ಸರ್ ಅದು ಟ್ರೈ ಮಾಡ್ತಾ ಇದ್ದೀನಿ ಸರ್. ಟ್ರೈ ಮಾಡ್ತಾ ಇದ್ದೀನಿ. ಸರ್, ಸರ್ ಏನಿದೆ? ಕೆಲವು ಗ್ಯಾಂಗ್ಗಳು ಇಲ್ಲ ಫಾರೆಸ್ಟ್ ಅಲ್ಲಿ ಇರೋ ಗುಂಪುಗಳು ನಮ್ಮ ಸ್ಟೇಷನ್ ಟಾರ್ಗೆಟ್ ಮಾಡಿದ್ದಾರೆ. ಲಾಲನ್ ಹುಡ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಗಡಿನಾಡ ಸುದ್ದಿ ಪುಷ್ಪಗಿರಿಯಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿ. ಹೇ, ನಿಲ್ಸು ನಿಲ್ಸು, ಕೊಡ ಕೊಡ ಕೊಡ. ಎಲ್ಲ ಬ್ಯಾರಿಗೇಡ್ ತಗೊಳ್ಳಿ. ಹಾಂ ಸರ್. ಇಮಿಡಿಯೇಟ್ ಆಗಿ ನೀನು ಈ ರೋಡ್ ಹಾಕೊಂಡು ಇಲ್ವಾ? ನೀನು ಅದನ್ನ ಬಿಗಿಯಾಗಿ ಕಟ್ಟಿ ಇಲ್ಲೇ ಸಾಯಣ. ಸರ್, ಸ್ಟೇಷನ್ ಬ್ಯಾಕ್ ಸೈಡ್ ಇರೋ ರೋಡನ್ನು ಬ್ಲಾಕ್ ಮಾಡಿದ್ದೀವಿ ಸರ್. ಸರ್, ಸ್ಟೇಷನ್ ಲೆಫ್ಟ್ ಸೈಡ್ ರೋಡ್ ಬ್ಲಾಕ್ ಮಾಡಿದ್ದೀವಿ. ಸರ್, 2011ರಿಂದ ಇಲ್ಲಿವರೆಗೂ ಆಂಥೋನಿ ಸರ್ ಮತ್ತೆ ಗೀತಾ ಮೇಡಮ್ದು 55 ಕೇಸು ಮ್ಯೂಚುವಲ್ ಕನೆಕ್ಟ್ ಆಗ್ತಿದೆ. ಫೆಬ್ರವರಿ 10, 2013 ಇಲ್ಲಿವರೆಗೂ ಎಷ್ಟು ಕೇಸ್ ಇದೆ ಡಿವೈಡ್ ಮಾಡು. ಸರ್, ನನ್ನ ರಿಪೋರ್ಟ್ ಫೆಬ್ರವರಿ 10, 2013 ಇಂದ ಕೇಸ್ ಫೈಲ್ನ ಡಿವೈಡ್ ಮಾಡು. ಮತ್ತೆಲ್ಲ ಡೀಟೇಲು ಕಲೆಕ್ಟ್ ಮಾಡು. ಎಸ್ ಸರ್. ಹೇಳಿ ಸರ್. ಏನ್ರೇ ಮಾಡ್ತಾ ಇದೀರಾ? ಏನಿಲ್ಲ ಸರ್. ನಿನ್ ಮೊಬೈಲ್ ಕೊಡೋ. ಯಾಕೆ ಸರ್? ಫಸ್ಟ್ ನಿನ್ ಮೊಬೈಲ್ ಕೊಡೋ. ಸರ್, ಏನಕ್ಕೆ ಅಂತ ಹೇಳಿ ಸರ್. ಸರ್, ಕೂತ್ಕೋ. ಸರ್, ಲಾಲು. ಬಿಡಿ ಲಾಲು, ನಾನೇನು ಮಾಡಿಲ್ಲ. ನನಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ. ಬಿಡಿ ಬಿಡಿ.
ಸರ್. ಅಜು ಬಾಯಲ್ಲಿ ಇದು ಅನಿಶು ಕೊಟ್ಟು ಈ ನಂಬರ್ CDR ರಿಪೋರ್ಟ್ನ ತೆಗೆದು ಕೇಳು. ಸರಿ ಸರ್. ಮಧು ಸ್ಪೀಕಿಂಗ್ ಸರ್. ಸ್ಟೇಷನ್ ಕಡೆ ಬೈಕ್ ಎಂಟ್ರಿ ಆಗ್ತಾ ಇದೆ, ನೋಡಿದ್ರೆ ಅಕೌಂಟ್ ಔಟ್ ಬರ್ತಾ ಇದೆ. ಸರ್ 2 ಬೈಕ್ ಡಿವೈಡ್ ಆಯಿತು, ಒಂದು ನಮ್ಮ ಕಡೆ ಬರ್ತಿದೆ ಸರ್. ಶೂಟಿಂಗ್ ಆರ್ಡರ್ ಕೊಡಿ ಸರ್. ಸರ್ ಶೂಟಿಂಗ್ ಆರ್ಡರ್ ಕೊಡಿ ಸರ್. ವೆಯ್ಟ್ ಮಾಡು ಸರ್. ಸರ್ ಶೂಟ್ ಆರ್ಡರ್ ಮಾಡಿ ಸರ್. ಸರ್ ಪ್ಲೀಸ್ ಸರ್, ಗಿವ್ ಮೈ ಆರ್ಡರ್ ಸರ್. ರೈಟ್ ಸರ್ ಹೇಳಿ ಸರ್. ಸರ್ ಸ್ಟೇಷನ್ ಹತ್ರನೇ ಬರ್ತಿದ್ದಾರೆ ಸರ್, ಏನಾದ್ರು ಹೇಳಿ ಸರ್. ಸರ್ ಬ್ಯಾರಿಗೇಡ್ ಹತ್ರನೇ ಬರ ಸರ್. ಗನ್ ನಿಲ್ಸಿ ಸರ್, ನಾನು ನಾಯರು. ನಾಯರ್ ನೀನೇನ್ ಇಲ್ಲಿ? ನೀನ್ ಇವತ್ತು ದಸರಾ ಡ್ಯೂಟಿಗೆ ಅಲರ್ಟ್ ಆಗಿದೆ ಅಲ್ವಾ? ನಿಮ್ ಜೊತೆ ಬಂದವನು ಯಾರು? ಸ್ಟೇಷನ್ಗೆ ಈ ಟೈಮಲ್ಲಿ ಯಾಕೋ ಬಂದೆ? ದಿಲೀಪ್ ಅವ್ರ ವೈಫು ಗಾಬರಿಯಿಂದ ನನ್ನ ವೈಫಿಗೆ ಕಾಲ್ ಮಾಡಿದ್ರು. ನಾನು ದಿಲೀಪಿಗೆ ಫೋನ್ ಮಾಡಿದೆ, ವಿಷಯ ಗೊತ್ತಾಯಿತು, ಅದಕ್ಕೆ ಬಂದೆ. ಗೊತ್ತಿರಲಿಲ್ಲ ಸರ್, ಅವರು ಮೈಸೂರಲ್ಲಿ ಇದ್ದಾರೆ ಅನ್ಕೊಂಡೆ. ಸರ್ ನಮ್ಮ ಸ್ಟೇಷನ್ ಸ್ಟಾಫ್ ಎಲ್ಲ ಸೇಫು ಸರ್, ಅವ್ನು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಸರ್ ನನ್ನ ಮೊಬೈಲ್ ಯಾಕೆ ಚೆಕ್ ಮಾಡಿಸ್ತಿದ್ದೀನಿ ಸರ್? ಕಿಲ್ಲರ್ಗೂ ನಿನಗೂ ಏನು ಸಂಬಂಧ? ಸರ್ ಆ ಥರ ಏನು ಸಂಬಂಧ ಇಲ್ಲ ಸರ್. ನಾನೇ ಡಿಪಾರ್ಟ್ಮೆಂಟ್ ಮೋಸ ಮಾಡಲಿ, ನನ್ನ ಮಗಳ ಮೇಲೆ ಹಣೆ ಮಾಡಿ ಹೇಳ್ತಾ ಇದ್ದೀನಿ ಸರ್. ನಾನು ತಪ್ಪು ಮಾಡಿಲ್ಲ. 6 ವರ್ಷದಿಂದ ನೋಡ್ತಾ ಇದ್ದೀವಲ್ವಾ ಸರ್ ಅವ್ರನ್ನ. ಡಿಪಾರ್ಟ್ಮೆಂಟಿಗೆ ಮೋಸ ಮಾಡೋ ಮನುಷ್ಯ ಅಲ್ಲ ಸರ್ ಅವರು. ಯೋ ನೀನ್ ಮಧ್ಯದಲ್ಲಿ ಬಂದು ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಮಾತಾಡ್ಬೇಡ, ಸುಮ್ಮನೆ ನಿಂತ್ಕೋ. ಎಲ್ಲ ಇದ್ದಾರೆ ನೋಡಿ. ಹಾ ಸರ್, ಎಲ್ಲರೂ ಇದ್ದೀವಿ ಸರ್. ಹಲೋ, ಐ ಆಮ್ ಬ್ಯಾಕ್. ಎಲ್ರು ಹೇಗಿದ್ದೀರಾ? ಎಲ್ರು ಇದ್ದೀರಾ? ಕಥೆಯಲ್ಲಿ ಒಂದು ಸಣ್ಣ ಬದಲಾವಣೆ. ಸೇನಾಧಿಪತಿ ತನ್ನ ಟ್ಯಾಲೆಂಟ್ ನ ಯೂಸ್ ಮಾಡಿ 3ನೇ ಸೈನಿಕನ ಟೆಂಪ್ರವರಿಯಾಗಿ ಸೇವ್ ಮಾಡಿದ್ದಾನೆ. ಆ ಸೇನಾಧಿಪತಿಗೆ ಎಲ್ರು ಒಂದ್ಸಲ ಚಪ್ಪಾಳೆ ಹೊಡೀರಿ. ಸದ್ಯದಲ್ಲೇ ನೀನ್ ಯಾರು ಏನು ಅಂತ ಕಂಡಿಡ್ದು ಇಡೀ ಡಿಪಾರ್ಟ್ಮೆಂಟು ನೀನ್ ಹೆಣದ ಮುಂದೆ ಚಪ್ಪಾಳೆ ತಟ್ಟುತ್ತೋ. ವಾವ್, ಸೂಪರ್ ಸರ್. ನೀವು ತುಂಬಾ ಚೆನ್ನಾಗಿ ಕನ್ಸ್ ಕಾಣ್ತೀರಾ. ಈಗ ಮತ್ತೆ ಕತೆಗೆ ವಾಪಸ್ ಬರೋಣ. ಅದೇ ರಾಜ್ಯದ 4ನೇ ಸೈನಿಕನ ಇನ್ನೊಂದು ಇತಿಹಾಸ ಹೇಳ್ತೀನಿ ಕೇಳಿ. ಅವನ ಲೈಫಲ್ಲಿ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ. ಆ ಘಟನೆಯಿಂದ ಅವನು ಸ್ತ್ರೀ ದ್ವೇಷಿಯಾಗಿ ಬದಲಾಗಿರ್ತಾನೆ. ಆ ರಾಜ್ಯದ ಹೆಣ್ಮಕ್ಳು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅದನ್ನ ಸಹಿಸದೆ ದೊಡ್ಡ ತಪ್ಪುಗಳಾಗಿ ಕ್ರಿಯೇಟ್ ಮಾಡಿ ಫ್ರೇಮ್ ಮಾಡ್ತಿದ್ದ. ಸತ್ಯನ ಸುಳ್ಳು ಮಾಡ್ತಿದ್ದ, ಸುಳ್ಳನ್ನ ಸತ್ಯ ಮಾಡ್ತಿದ್ದ. ಅವನ್ ಯಾರು ಅಂತ ನೀವೇ ಕಂಡುಹಿಡಿಬೇಕು. ನಿಮ್ಗೆ 1 hour ಟೈಮ್ ಕೊಟ್ರೆ ಇನ್ವೆಸ್ಟಿಗೇಷನ್ ಅದು ಇದು ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ಈಗ ಗೇಮ್ ಪ್ಯಾಟರ್ನ್ ಚೇಂಜ್ ಮಾಡೋಣ. ಜಸ್ಟ್ 10 seconds ಟೈಮ್ ಕೊಡ್ತೀನಿ. ಆ ಸೈನಿಕ ಯಾರು ಅಂತ ಫೈಂಡ್ ಔಟ್ ಮಾಡಿ. 9, 8, 7, 6, 5, 4, 3, 2, 1. ಯೋ ನಾಯರ್, ಇಳ್ಸೋದನ್ನ. ನೀನ್ ಯಾರು ಗನ್ ಪಾಯಿಂಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾ? ನಾಯರ್ ಗನ್ ಇಳಿಸು ಅಂತ ಹೇಳ್ತಿಲ್ವಾ? ಇಲ್ಲ ಸರ್, ಇಟ್ಸ್ ಮೈ ಆರ್ಡರ್. ಡ್ರಾಪ್ ದಿ ಗನ್. ನಾಯರ್, ಮುಂಚೆ ಮಾಡಿರೋ ತಪ್ಪಿನ ಪ್ರಾಯಶ್ಚಿತ್ತಕ್ಕೋಸ್ಕರ ಎತ್ತಿರೋ ಗನ್ನ ಯಾವುದೇ ಕಾರಣಕ್ಕೂ ಇಳಿಸ್ಬೇಡ. ಶೋ ಟೈಮ್. ನಿನ್ನ ಅವ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದೀನಿ, ಗನ್ ಇಳಿಸು. ಯಾವುದೇ ಕಾರಣಕ್ಕೂ ಗನ್ ಇಳಿಸ್ಬೇಡ, ನಾನು ಹೇಳ್ತಿದ್ದೀನಿ. ಐ ಸೆಡ್ ಆರ್ಡರ್, ಗನ್ ಇಳಿಸು. ನಾಯರ್, ಸೆಕೆಂಡ್ ಥಾಟ್ ಬೇಡ, ನನ್ನ ಆರ್ಡರ್ ಇದು. ಶೋ ಟೈಮ್. ನಾಯರ್, ಯೋಚನೆ ಮಾಡಬೇಡ. ನಾಯರ್, ಶೋ ಟೈಮ್. ಫೈರ್. ನಾನು ಶೂಟ್ ಮಾಡೋದಕ್ಕಲ್ಲ ಸರ್. ನಾನು 3 ಸೆಕೆಂಡ್ ಲೇಟ್ ಮಾಡಿದ್ರು, ಅವ್ರು ನಿಮ್ಗೆ ಶೂಟ್ ಮಾಡಿದ್ರು ಸರ್. ನನಗೆ ಬೇರೆ ಆಪ್ಷನ್ ಇಂದಲೇ ಶೂಟ್ ಮಾಡ್ಬೇಕಾಗಿ ಬಂತು ಸರ್.
ಏನಾಯ್ತು? ಏನು? ನನ್ನ ಕೈಯಲ್ಲಿ ಆಗ್ತಿಲ್ಲ ಸರ್. ನನ್ನ ನೋಡಿ ಯಾರಾದರೂ ಭಯ ಪಡಲಿ ಅಂತ ನಮ್ಮಪ್ಪ ಈ ಕೆಲಸಕ್ಕೆ ಸೇರಿಸಿದ್ರು. ಆದರೆ ಯಾರನ್ನೇ ನೋಡಿದ್ರು ನನಗೆ ಭಯ ಆಗ್ತಾ ಇದೆ. ನಾನು ಈ ಕೆಲಸಕ್ಕೆ ರಿಸೈನ್ ಮಾಡಿ ಹೋಗ್ತೀನಿ ಸರ್. ರಿಸೈನ್ ಮಾಡ್ತೀಯಾ? ಆಯ್ತು, ಹೋಗು. ಸಿಟಿ ಇಲ್ಲಿಂದ 1.5 ಕಿಲೋಮೀಟರ್ ದೂರ ಇದೆ. ನೀನು ಹೋಗುವಾಗ ಅವನಿಗೆ ಏನು ಮಾಡಲ್ಲ ಅಂತ ಏನೋ ಗ್ಯಾರಂಟಿ? ಸರ್, ಅವ್ರು ತುಂಬ ವೀಕ್ ಮೈಂಡೆಡ್ ಆಗಿದ್ರು ಸರ್. ಕಾಲ್ ಆಕ್ಸಿಡೆಂಟ್ ಆದಾಗಿಂದ ಅವ್ರ ಬಿಹೇವಿಯರೇ ವಿಚಿತ್ರವಾಗಿತ್ತು ಸರ್. ಒಬ್ಬೊಬ್ಬರೇ ಇರ್ತಿದ್ರು, ಯಾರ ಜೊತೆನೂ ಜಾಸ್ತಿ ಸೇರ್ತಾ ಇರಲಿಲ್ಲ, ಒಬ್ಬೊಬ್ಬರೇ ಎಲ್ಲೆಲ್ಲೋ ಹೋಗ್ತಿದ್ರು ಸರ್. ನಾನು ತುಂಬ ತಪ್ಪು ಮಾಡಿದ್ದೀನಿ, ನನಗೆ ಇವಾಗ ಅರ್ಥ ಆಗ್ತಾ ಇದೆ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು. ಒನ್ ಟೈಮ್ ಸೂಸೈಡ್ ಅಟೆಂಪ್ಟು ಮಾಡಿದ್ರು ಅಂತ ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಳ್ತಿದ್ರು. ಸರ್, ರಾಜು ಸಿಡಿಯ ರಿಪೋರ್ಟ್ ಎಲ್ಲ ಚೆಕ್ ಮಾಡಿದ್ವಿ. ಡಾಕ್ಟ್ರು ಮತ್ತು ಮಗಳ ಜೊತೆ ಬಿಟ್ಟರೆ ಇನ್ಯಾರ ಜೊತೆನೂ ಕಾನ್ವರ್ಸೇಷನ್ ಆಗಿಲ್ಲ. ಮಮ್ಮಿ, ಸ್ಟೇಷನಲ್ಲಿ ಏನೇನೋ ನಡೀತಾ ಇದೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ನಾಳೆ ಬೆಳಗ್ಗೆ ಮನೆಗೆ ಬರ್ತೀನೋ ಇಲ್ವೋ ಅಂತ ಗ್ಯಾರಂಟಿನೂ ಇಲ್ಲ ಮಮ್ಮಿ. ಬಾಯ್ ಮಮ್ಮಿ. ಸರ್, ತಗೊಳ್ಳಿ ನಿಮ್ಮ ಮೊಬೈಲ್. ಡೋಂಟ್ ವರಿ, ಏನಾಗಿಲ್ಲ. ಎಲ್ಲ ಕ್ಲಿಯರ್ ಆಯ್ತು ಅಂತ ಹೇಳಿ ಈಗ ಏನ್ ಹೇಳ್ತಾ ಇದೆಯಾ? ಒಬ್ಬ ಲೇಡಿ ASIನ ಕಿಡ್ನಾಪ್ ಮಾಡಿ ಸಾಯಿಸಿದ್ದಾರೆ, ಇನ್ನೊಬ್ಬ ಹೆಡ್ ಕಾನ್ಸ್ಟೇಬಲ್ ಸ್ಟೇಷನ್ ಅಲ್ಲೇ ಸತ್ತಿದ್ದಾನೆ. ಇದನ್ನೆಲ್ಲ ಹೀಗೆ ಹೇಳ್ತಾ ಇದೆಯಾ? ನಾವು IR ಆಫೀಸರ್ ಅಂತ ಇರೋದೇನಕ್ಕೆ? ಸರ್, ನಾನು ಸ್ವಲ್ಪ ಟೈಮ್ ಕೊಡಿ ಸರ್. ಕಿಲ್ಲರ್ ಯಾರು ಅಂತ ಹಿಡಿದು ನಿಮ್ ಮುಂದೆ ನಿಲ್ಲಿಸ್ತೀನಿ. ನೀನವನ್ನ ನಾನು ಮುಂದೆ ನಿಲ್ಸೋದ್ರೊಳಗೆ ನನ್ನ ತಲೆ ಹೋಗಿರುತ್ತೆ. ಇಮಿಡಿಯೇಟ್ ಆಗಿ ಮ್ಯಾಟ್ರನ್ನ ನಾನು SP ಹೇಳ್ತೀನಿ. ಸರ್, ಟೋಟಲಿ 25 ಕೇಸ್ ಕನೆಕ್ಟ್ ಆಗ್ತದೆ. 2013 ಇಂದ 2016 ವರೆಗೂ ನಾವು ಹ್ಯಾಂಡಲ್ ಮಾಡಿರೋ ಅಷ್ಟು ಫೀಮೇಲ್ ಕೇಸ್ ಫೈಲ್ ಇಮಿಡಿಯೇಟ್ ಆಗಿ ಕಲೆಕ್ಟ್ ಮಾಡಿ. ಓಕೆ ಓಕೆ ಸರ್. ಮೊಹಮ್ಮದ್, ಭರತ್, ಬನ್ನಿ. ಪುಷ್ಪಗಿರಿ ಡೆಲ್ಟಾ ಕಾಲಿಂಗ್, ಕಸ್ಬಾ PS. ಪುಷ್ಪಗಿರಿ ಸ್ಟೇಷನ್ ಎಮರ್ಜೆನ್ಸಿಯಲ್ಲಿದೆ. ನಿಮ್ಮ ಸ್ಟೇಷನ್ 10 ಜನ ಮೆನ್ನನ್ನು ಕರ್ಕೊಂಡು ಇಮಿಡಿಯೇಟ್ ಆಗಿ ಪುಷ್ಪಗಿರಿಗೆ ಹೊರಡಿ. ಸರ್, ಇದು ಮೊಹಮ್ಮದ್, ಇದು ಕಾಲೋನಿ ಹುಡುಗಿ ನಿತ್ಯ ಕೇಸ್ ಅಲ್ವಾ? ನಿತ್ಯ ಏವರ್ಸಿ ಮುಂಡೆ. ಹಾಕೊಳ್ಳೆ ಬಟ್ಟೆ. ಹಾಕೋತೀನಿ ಮೇಡಮ್. ಹಾಕೋ ಬೇಗ. ಬಿಗಿಯಾಗಿ ಹಿಡ್ಕೋಬೇಕು. ಪ್ರಿಂಟ್ ಬರ್ಬೇಕು ಸರಿಯಾಗಿ. ಇದನ್ನು ಹಿಡ್ಕೋ. ಬಿಗಿಯಾಗಿ ಹಿಡಿಯೇ. ಹಾಕಿಲೆ. ಹಲೋ ಡಾಕ್ಟ್ರೇ, ನಾನು ನಾಯರ್. ಹಾ ಸರ್. ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಹಾ ಹೇಳಿ. ಒಂದು ಹುಡುಗಿ ಡ್ರಗ್ಸ್ ತಗೊಂಡು ಮತ್ತಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಪ್ರೂವ್ ಮಾಡೋದಕ್ಕೆ ಮೆಡಿಕಲ್ಗೆ ಏನ್ ಬೇಕಾಗುತ್ತೆ? ನಾನೀಗ ಓಟಿಗೆ ಹೋಗ್ತಾ ಇದ್ದೀನಿ, ನಿಮ್ಗೆ ಆಮೇಲೆ ಟೆಕ್ಸ್ಟ್ ಮಾಡ್ತೀನಿ. ಕೇಸನ್ನ ನಾನು ನೋಡ್ಕೋತೀನಿ. 20 ಲಕ್ಷ ದುಡ್ಡು ರೆಡಿ ಮಾಡಿಟ್ಬಿಟ್ಟು, ಓಕೆನಾ?
ಈ ಕಡೆ ಗೋಪಾಲನ ಮನೆಗೆ ಬರ್ರಿ, ನಾನು ಅಲ್ಲಿಗೆ ಬರ್ತೀನಿ. ನೋಡಮ್ಮ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಜಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ, ನೀನ್ ಯಾರು ಅಂತ ಜಾನ್ಗೂ ಗೊತ್ತಿಲ್ಲ. ನಿನ್ನ ಮೇಲೆ ರೇಪ್ ಅಟೆಂಪ್ಟೇ ಆಗಿಲ್ಲ, ಸರಿನಾ? ಇಲ್ಲ ಸರ್, ಜಾನ್ ಸರ್. ನೋಡಮ್ಮ, ಜಾನು ಅಂತ ಹುಡುಗ ಅಲ್ಲ, ಅವ್ರು ತುಂಬಾ ರಿಚ್ ಪಾರ್ಟಿ. ಅವನಂತ ತಪ್ಪೆಲ್ಲ ಮಾಡಲ್ಲ. ಬೇಕಿದ್ರೆ ಒಂದ್ ಕೆಲಸ ಮಾಡೋದು, ಅವ್ನ್ ನಿಮ್ ಮನೆ ಪಕ್ಕದಲ್ಲಿ ಇದಾನಲ್ಲ ದೇವು, ಅವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡು. ಅವನೇ ಈ ಕೇಸಲ್ಲಿ ಫಿಟ್ ಮಾಡ್ಬಿಡೋಣ. ನೋಡು, ಆ ಹಿಂಸೆ ಅಲ್ವಾ ಇದು? ಯಾವ್ದೋ ಬೇಸ್ಟ್ ಕೇಸು ಸರ್, ಎಷ್ಟು ಹೊಡೆದ್ರು ಪ್ರಯೋಜನ ಇಲ್ಲ. ಒಂದ್ 20,000 ಹುಟ್ಟಲ್ಲ. ನನ್ಗೆ ಅರ್ಜೆಂಟಾಗಿ ಒಂದ್ 20 ಲಕ್ಷ ಬೇಕು. ಅಂತ ಕೇಸ್ ಯಾವ್ದಾದ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾರು ಹೇಳಿದ ಇಂಥ ಕೇಸ್ ಹಿಡೀರಿ ಅಂತ? ನಾನಾ? ಬುದ್ಧಿ ಇಲ್ವ ನಿಮಗೆ? ಹೊಡೆದ್ರೆ ಆನೆನೆ ಹೊಡಿಬೇಕು, ಅದ ಬಿಟ್ಟು ಈ ಚಿಲ್ರೆ ಪಲ್ರೆ. ಸರ್, ಇವಳೇ RTI ಆಕ್ಟಿವಿಸ್ಟ್, ತುಂಬಾ ಹಾರಾಡ್ತಾ ಇದ್ದಾಳೆ. ಆ ಗುಂಡಪ್ಪನ್ ಕನ್ಸ್ಟ್ರಕ್ಷನ್ ಕೇಸ್ ಇದೆಯಲ್ಲ, ಅದ್ರ ಡೀಟೇಲ್ಸ್ ಬೇಕಂತ ಅವಳಿಗೆ. ಲಾಸ್ಟ್ ವೀಕ್ ಕಮ್ಯುನಲ್ ಕ್ಲಾಶ್ ಆಯ್ತಲ್ವಾ, ಆದ್ರೂ ಮಾಸ್ಟರ್ ಮಾಡಿ ಇವಳೆ ಅಂತ 2 ಕೇಸ್ ಕ್ಲೋಸ್ ಮಾಡಿ. ಕರೆಕ್ಟ್ ಸರ್. ಸರ್, ಕೇಸಿಗೆ ಬೇಕಾಗಿದ್ದ ಸಾಕ್ಷಿಗಳನ್ನೆಲ್ಲ ನಾನು ಕ್ರಿಯೇಟ್ ಮಾಡ್ತೀನಿ. ನಡಿ ಬೇಗ. ಏನ್ ಸರ್ ಇಷ್ಟೊಂದು ಫೇಕ್ ಕೇಸ್ಗಳು? ಸುಮ್ಮನೆ ಬೈ ತಗೊಂಬ, ನಡಿಯ. ಸರ್ ಕೊಡಿ ಸರ್. ನಾಯರ್ ಸರ್ CDI ರಿಪೋರ್ಟಲ್ಲೂ ಯಾವುದೇ ಕ್ಲೂಗಳಿಲ್ಲ. ಮೋಸ್ಟ್ಲಿ ಕಿಲ್ಲರ್ ನಾಯರ್ ಸರ್ ಜೊತೆ ಯಾವುದೇ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡಿರಲಿಲ್ಲ ಅನಿಸ್ತಿದೆ. ಆ ಕಿಲ್ಲರ್ ನಂಬರ್ ಕಂಟಿನ್ಯೂ ಆಗಿ ಟ್ರೇಸ್ ಮಾಡ್ತಾ ಇರಿ. ಓಕೆ ಸರ್. ಸರ್, ಟೋಟ್ಲಿ 12 ಕೇಸ್ ಕನೆಕ್ಟ್ ಆಗ್ತಿದೆ ಸರ್. ಅದರಲ್ಲಿ 8 ಕೇಸು ಕಾಲೋನಿಗೆ ಕನೆಕ್ಟ್ ಆಗ್ತಿದೆ. ವಾಟ್? ನೀವು ಇದೇ ರೀತಿ ನಮ್ಗೆ ಪದೇ ಪದೇ ತೊಂದರೆ ಕೊಡ್ತಿದ್ರೆ ಒಂದಲ್ಲ ಒಂದಿನ ನಿಮ್ಮನ್ನು ಸ್ಟೇಷನ್ ಸರ್ವನಾಶ ಮಾಡ್ತೀವಿ. ಪೊಲೀಸ್ ಮೇಲಿಂದ ಬಿಡ್ತಾರ, ತಪ್ಪು ಯಾವ ಮಾಡಿದ್ರು ತಪ್ಪೆ ಬಿಡ್ಬೇಡ. ಏನಾಗುತ್ತಾ ಆಗ್ಲಿ, ಒಂದ್ ಕೈ ನೋಡೇ ಬಿಡೋಣ. ನಿಮ್ ಮನೆ ಹಾಳಾಗ ನಮ್ಗೆ ಹೊಟ್ಟೆ ಯಾಕೆ ಉಳಿಸ್ತೀರಾ? ನೀವ್ ನಾಶ ಹೋಗ್ತೀರಾ. ನನ್ ಶಾಪ ತಟ್ಟೆ ತಟ್ಟಂತೆ. ಮಕ್ಕಳ ಎಷ್ಟೋ ಜನ ಆಗಿಲ್ಲ, ರಕ್ತ ಹಾಕಿ 25-30 ಜನ ಇಲ್ಲ. ನಾವು ಕಾಲಲ್ಲಿ 500-600 ಜನ. ನೀವು ನಾವು ನೋಡಬೇಡ. ಊರಿರ್ಬೇಕು, ಮಾಡಿರ್ಬೇಕು. ಹೌದು ಸರ್, ಇವನ್ ಸುದಿ ತೇಜು ಅಣ್ಣ. ಇವನ ಮೇಲೆ ಮರ್ಡರ್ ಕಡತನದ ಕೇಸ್ ಇದೆ. ಸರ್, ಇವನ್ ಮಾದ ಅಶ್ವಿನಿ ಲವನ್. ಮರ್ಡರ್ ಹಾಫ್ ಮರ್ಡರ್ ಅಂತ 10-12 ಕೇಸ್ ಇವನ್ ತಲೆ ಮೇಲಿದೆ. ಒಂದ್ಸಲ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್. ಇವನು ಆಲಿರಲ್ಲ, ಶಬಾನ ಕಂಡ. ಇವನ ಮೇಲೆ ಡ್ರಗ್ ಕೇಸ್ಗಳಿವೆ. ಇವರೆಲ್ಲ ಸೇಮ್ ಗ್ಯಾಂಗ್, ಡೇಂಜರಸ್ ಫೆಲೋಸ್ ಸರ್. ಸರ್, ರವಿ ಶೆಟ್ಟಿ, ಇವರ ಮೇಲೆ ರಾಬರಿ ಕೋಟನಟ್ ಕೇಸ್ ಇದೆ ಸರ್. ಇವನು ಸಂತೋಷ್ ಪೂಜಾರಿ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ನಮ್ಮಿಂದ 3-4 ಟೈಮ್ಸ್ ಮಿಸ್ಸಿಂಗ್ ಸರ್. ಅನೀಶ್, ಇವರೆಲ್ಲರೂ ನಂಬರ್ ಕಾಲ್ ಟಚ್ ಮಾಡು, ಮತ್ತೆ ಹಾಗೆ CDI ರಿಪೋರ್ಟ್ ತೆಗಿ. ಸರ್. ಓಕೆ ಸರ್. ಇವನು ಅಯ್ಯಪ್ಪ, ಕಾಲೋನಿಯಲ್ಲಿ ಇವಂದೇ ದೊಡ್ಡ ಗ್ಯಾಂಗ್ ಇದೆ. ಪ್ರೆಸೆಂಟ್ಲಿ ಇವನು ಅಬ್ಸ್ಕಾಂಡ್ ಆಗಿದ್ದಾನೆ. SP ಅವರು ವಿಡಿಯೋ ಕಾನ್ಫರೆನ್ಸ್ ಬರ್ತಾ ಇದ್ದಾರೆ. ಎಲ್ಲರೂ ಅಸೆಂಬಲ್ ಆಗಿ. ಕಾನ್ಫರೆನ್ಸ್ ಸರ್? ಕಾನ್ಫರೆನ್ಸ್ ಕಾಲ್ ಸರ್. ನೀವು ಹೋಗಿ. ಎಸ್ ಸರ್. ದಾಸ್ ರಾಸ್ಕಲ್, ಸ್ಟೇಷನ್ ಡಿಪಾರ್ಟ್ಮೆಂಟ್ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡಿದ್ಯಾ? ನಿಂಗೆ ಇಷ್ಟ ಬಂದಾಗ ಮಾಡೋಕೆ ಇನಿಷಿಯಲ್ ಸ್ಟೇಜಲ್ಲಿ ಇನ್ಫಾರ್ಮ್ ಮಾಡ್ಬೇಕಂತ ಗೊತ್ತಾಗಲ್ಲ ನಿನ್ಗೆ? ನಿನ್ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಬಂದ್ರು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ ಅಂತ ಬರೀ ವಾರ್ನ್ ಮಾಡಿಬಿಡ್ತಾ ಇದ್ದೆ. ಅದಕ್ಕೆ ನೋಡು ಇವತ್ತು ಯಾವ ಸ್ಟೇಜ್ ಇತ್ತ ನಿಲ್ಸಿದ್ಯಾ. ಮಾತಾಡೋ ರಾಸ್ಕಲ್. ರೀ ನಾಯಕ್, ಈಗಾಗಲೇ ಹೊರಗಡೆ ಇದು ದೊಡ್ಡ ಇಶ್ಯೂ ಆಗಿದೆ. ಈ ವಿಷಯ ಏನಾದರೂ ಮೀಡಿಯಾಗೆ ಲೀಕ್ ಆದರೆ ನಾಳೆ CM ಫಂಕ್ಷನ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ನಾವು, ನೀವು, ಡಿಪಾರ್ಟ್ಮೆಂಟು, ಗೌರ್ಮೆಂಟು ಎಲ್ಲ ಸೇರಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀವಿ. ನೀವು ಇವಾಗಲೇ ರಿಕ್ವೈರ್ಮೆಂಟ್ ಇರೋ ಫೋರ್ಸ್ ಕರ್ಕೊಂಡು ಪುಷ್ಪಗಿರಿಗೆ ಹೊರಡಿ. ನಾನು ಈಗಲೇ ಹೋಮ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಇನ್ಮೇಲಿಂದ ಕಂಪ್ಲೀಟ್ ಸ್ಟೇಷನ್ ಇನ್ಚಾರ್ಜ್ ನೀವೇ ತಗೊಳ್ಳಿ.
ಓಕೆ ಸರ್. ನೋಡಿ, ಈಗಾಗಲೇ ನಾವು ಮಾಡಿರೋ ತಪ್ಪುಲಿಂದ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದಂತ ಮೂವರನ್ನು ಕಳ್ಕೊಂಡಿದ್ದೀವಿ. ನೆಕ್ಸ್ಟ್ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ನಿಜ ಹೇಳಿ. ಇಲ್ಲ ಸರ್, ಆ ರೀತಿ ಯಾವುದೂ ಬಂದಿಲ್ಲ ಸರ್. ಇಲ್ಲ ಸರ್, ನಮ್ಮನ್ನು ಯಾರು ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ನೋಡಿ, ನೀವು ಯಾರಿಗೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಸರ್, ಸೇಮ್ ನಂಬರಿಂದ ಕಾಲ್ ಬರ್ತಿದೆ. ಕನೆಕ್ಟ್ ಮಾಡಿ. ಓಕೆ ಸರ್. ವೇದಾಸ್, ನೀನು ಮಧ್ಯದಲ್ಲಿ ಮಾತಾಡಬೇಡ. ಹಲೋ ದಾಸ್ ಸರ್. ಯಾರೋ ನೀನು? DYSPನೂ ಕನೆಕ್ಟ್ ಆಗಿದ್ದಾರೆ. ವೆಲ್ಕಮ್ ಟು ದ ಗೇಮ್ ಸರ್. ಆ ಸ್ಟುಪಿಡ್ ದಾಸ್ ಹತ್ರ ಮಾತಾಡಿ ನನ್ಗೂ ಬೋರ್ ಆಗಿತ್ತು. ಏನ್ ಸರ್, ಎಲ್ಲರೂ ಲಂಚ ಕೊಟ್ಟು ಕೆಲ್ಸಕ್ಕೆ ಬಂದಿದ್ದಾರ? ಹೇಳಿದ್ರೆ ಅರ್ಥನೇ ಮಾಡ್ಕೊಳಲ್ಲ. ಅದೆಲ್ಲ ಇರ್ಲಿ, ನೀನ್ ಯಾರು, ನಿನಗೇನ್ ಬೇಕು ಹೇಳು. ಏನಿಲ್ಲ ಸರ್, ಇತಿಹಾಸದ ಗೇಮ್ ಆಡ್ತಿದ್ದೀನಿ. ಅದರಲ್ಲಿ 3ನೇ ಸೈನಿಕ ನನ್ನ ಕೈಯಿಂದ ಜಸ್ಟ್ ಮಿಸ್ ಆಗೋಗಿದ್ದಾನೆ. ನನ್ಗವನು ಬೇಕು ಸರ್. ಆಗಲ್ಲ, ಏನ್ ಕಿತ್ಕೋತೆ ಕಿತ್ಕೋ. ದಾಸ್ ಸರ್, ಇನ್ನು ನನ್ನ ಟ್ಯಾಲೆಂಟ್ ಮೇಲೆ ಡೌಟಾ? ನನ್ನ ಹತ್ರ ತುಂಬಾ ಆಪ್ಷನ್ ಇದಾವೆ. ಆಪ್ಷನ್ಸ್ ತಿಳ್ಕೊಳ್ಳೋಕ್ಕೂ ಮುಂಚೆ 3ನೇ ಸೈನಿಕನ ಇತಿಹಾಸ ತಿಳ್ಕೊಳ್ಳೋಣವಾ? DYSP ಸರ್, ನೀವು ಕೇಳಿಸ್ಕೊಳ್ಳಿ. ಆ 3ನೇ ಸೈನಿಕನ ಕ್ಯಾರೆಕ್ಟರ್ ಒಂಥರ ವಿಚಿತ್ರ ಸರ್. ಅವನಿಗೆ ಆಸೆ, ಉದ್ದೇಶ, ಗುರಿ ಏನೂ ಇಲ್ಲ. ಸೇನಾಧಿಪತಿ ಜೊತೆಯಲ್ಲೇ ಇರಬೇಕು. ಸೇನಾಧಿಪತಿನ ಯಾವಾಗ್ಲೂ ಮೆಚ್ಚಿಸ್ಬೇಕು ಅನ್ನೋದೇ ಇವನ್ ಕೆಟ್ಟ ಚಟ. ಹಾಗಾಗಿ ಸೇನಾಧಿಪತಿ ಏನೇ ತಪ್ಪು ಮಾಡಿದ್ರು ಇವನ್ ಸರಿ ಅಂತಿದ್ದ. ತಪ್ಪನ್ನ ಸರಿ ಅನ್ನೋದು ತಪ್ಪಲ್ವಾ ಸರ್? ನೀವ್ ಆ ಸೈನಿಕ ಯಾರು ಅಂತ ಕಂಡುಹಿಡಿಯೋದು ಬೇಡ, ಯಾಕೆ ತಪ್ಪು ಮಾಡ್ದ ಅಂತ ಕೇಳೋದು ಬೇಡ. ನೀವು ಅವನ್ನ ಕಳಿಸ್ಕೊಟ್ರೆ ನಾನೇ ಕೇಳ್ಕೊತೀನಿ. ಏನಂತೀರಾ ಮಿಸ್ಟರ್ ಲಾಲು? ಇನ್ನರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಲಾಲು ಅಮರಾವತಿ ಬ್ರಿಡ್ಜ್ ಹತ್ರ ಬರಬೇಕು. ಇಲ್ಲ ಅಂದ್ರೆ ಕಳ್ಸಕ್ಕಾಗಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಕಟ್ ಮಾಡ್ರಿ ಫೋನ್. ಸರ್, ಡೋರ್ ನಂಬರ್ 32 4th ಕ್ಲಾಸ್ 11th ಮೈಲ್. ಇದು ನಿಮ್ ಮಗಳು ಮನೆ ಅಡ್ರೆಸ್ ತಾನೆ? ಪಾಪ, ನಿಮ್ ಮಗಳು 8 ತಿಂಗಳು ಪ್ರೆಗ್ನೆಂಟ್ ಬೇರೆ. ಮನೇಲಿ ಯಾರು ಇಲ್ಲ ಅಲ್ವಾ ಸರ್? 102 5th ಮೈಲ್ 11th ಕ್ರಾಸ್. ಸ್ಯಾಂಡಿ, ಇದು ನಿಮ್ ಮನೆ ಅಡ್ರೆಸ್ ತಾನೆ? ಈ ತರ ನನ್ನ ಹತ್ರ ಎಲ್ರು ಫ್ಯಾಮಿಲಿ ಡೀಟೇಲ್ಸ್ ಇದೆ. ಈಗ ಕ್ವಾರ್ಟರ್ಸ್ ಅಲ್ಲಿ ಯಾರು ಇಲ್ಲ, ಎಲ್ರು ಸ್ಟೇಷನ್ ಅಲ್ಲೇ ಇದೀರಾ ಅಂತ ಚೆನ್ನಾಗಿ ಗೊತ್ತು. ನಾನು ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೋಡೋ ಸರ್, ಅದು ನನ್ನ ಕೈಲಿದೆ ಸರ್, ನಿಮ್ ಕೈಲಿದೆ. ಹಾಗೆ ನನ್ನ ಹತ್ರನೂ ಜಾಸ್ತಿ ಟೈಮ್ ಇಲ್ಲ, ಇನ್ನರ್ಧ ಗಂಟೆ ಅಷ್ಟೇ. ಅಷ್ಟ್ರಲ್ಲ ಲಾಲು ಬ್ರಿಡ್ಜ್ ಹತ್ರ ಬರಬೇಕು. ನಾನು ತುಂಬಾ ಒಳ್ಳೆಯವನು ಸರ್. ಪ್ಲೀಸ್ ಸರ್. ಹಲೋ ವಾಣಿ, ವಾಣಿ ಕೇಳಿಸ್ತಾ ಇಮಿಡಿಯೇಟ್ ಆಗಿ ಮನೆಗೆ ಹೋಗು. ಮನೇಲಿ ಅಪ್ಪ ಎಲ್ಲ ಇದ್ದಾರೆ. ನಾನು ಬೆಳಗ್ಗೆನೆ ಬರೋದು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನಾಳೆ ಬೆಳಿಗ್ಗೆ ನಾನೇ ಬಂದು ಬಾಗಿಲು ತುಟ್ಟವರೆಗೂ ಯಾರು ಬಂದ್ರು ಬಾಗಿಲು ತೆಗಿಬೇಡ. ಹಲೋ ಹಲೋ ಉಷಾ, ನಿಂಗೆ ಅವ್ರ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ಬಟ್ ಕೋಪ ತೋರಿಸ್ಕೊಳ್ಳೋ ಟೈಮ್ ಅಲ್ಲ ಇದು. ನೋಡು, ಇಡೀ ಪೊಲೀಸ್ ಫ್ಯಾಮಿಲಿಗಳೆಲ್ಲ ಪ್ರಾಬ್ಲಮ್ನಲ್ಲಿದೆ. ಒಂದು 4-5 ಜನಕ್ಕೋಸ್ಕರ ಡಿಪಾರ್ಟ್ಮೆಂಟ್ ನಿಂತು ಕಳ್ಕೋಬಾರ್ದು ಕಣೋ. ಹಾಗೇನಿಲ್ಲ ಸರ್, ನಾನು ಡಿಪಾರ್ಟ್ಮೆಂಟ್ ಅನ್ನ ತಿಂತಾ ಇದ್ದೀನಿ. ಸರ್, ಅವ್ರು ಹೇಳಿದ ಪ್ಲೇಸಿ ನಾನು ಹೋಗ್ತೀನಿ ಸರ್. ಅವ್ರು ಎಷ್ಟು ಜನ ಇದ್ರು ನಾನು ಫೇಸ್ ಮಾಡ್ತೀನಿ ಸರ್. ನನಗೆ ಈಗ ಹರ್ಟ್ ಆಗಿದೆ ಸರ್. ನಾ ಸತ್ರು ಪರವಾಗಿಲ್ಲ, ನಾನ್ ನೋಡ್ಬೇಕು. ಏನ್ ಮಾತಾಡ್ತಾ ಇದ್ದ ಜ್ಞಾನ ಇದೆ ನಿನಗೆ? ಅವ್ರು ಎಷ್ಟು ಜನ ಇದಾರೆ ಅಂತ ಗೊತ್ತಾ ನಿಂಗೆ? ಇಡಿಯಟ್, ಈ ರೀತಿ ಹುಚ್ಚಿಚ್ಚ ಆಡೆ ಇಲ್ಲವರೆಗೂ ತಗೊಂಡ್ಬಂದಿದ್ಯಾ? ಮತ್ತೆ ಇನ್ನೊಂದು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಮಾತಾಡಿ ಸರ್, ನಾನು ಅವ್ನು ಬಿಡಲ್ಲ ಸರ್. ಅವನ ಯಾವ್ದು ಇದು ಸೆನ್ಸಿಟಿವ್ ವಿಷಯ. ಮೊದಲು ಲಾಲುಗೆ ವಾಕ್ಯ ಕೊಡು. ಸರ್, ನಾನು ಹೋಗಲ್ಲ ಸರ್. ಬೇಕಿದ್ರೆ ರಿಸೈನ್ ಮಾಡ್ತೀನಿ. ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಸರ್. ಲಾಲು, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವು ಅಲ್ಲಿಗೆ ಹೋಗಿ ಇಡೀ ಡಿಪಾರ್ಟ್ಮೆಂಟ್ ಫೋರ್ಸು ನಿಮ್ಗೆ ಕವರ್ ಆಗಿರುತ್ತೆ. ನಿಮ್ಮಿಂದ ನನ್ನ
ಮಗನ ಹಿಡಿಯೋ ಚಾನ್ಸ್ ಸಿಕ್ಕಿದೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹೋಗಿ. ನಿನ್ನ ಬಗ್ಗೆ ನಿನಗೆ ಎಷ್ಟು ಕಾಲೇಜ್ ಇದೆಯೋ ಡಿಪಾರ್ಟ್ಮೆಂಟ್ಗೂ ನಿನ್ನ ಬಗ್ಗೆ ಅಷ್ಟೇ ಕಾಲೇಜ್ ಇದೆ. ಎಲ್ಲರೂ ಕಾನ್ಫರೆನ್ಸ್ ರೂಮಿಗೆ ಬನ್ನಿ. ಸರ್ ಸರ್ ಇಲ್ಲಿ ಕಾಣೋದೇ ಅಮರಾವತಿ ಬ್ರಿಡ್ಜ್. ಅವ್ನು ಹೇಳಿದ ಪ್ಲೇಸ್ ಸ್ಟೇಷನ್ ಇಂದ 10 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ 2 ರೋಡ್ ಕನೆಕ್ಟ್ ಆಗುತ್ತೆ. ಒಂದು ನ್ಯಾಷನಲ್ ಹೈವೇ ಅಂಡರ್ ಕನ್ಸ್ಟ್ರಕ್ಷನ್. ಅಲ್ಲಿಗೆ ನಮ್ಮ ಜೀಪು ಒಂದು ಅರ್ಧ ಕಿಲೋಮೀಟರ್ ಹಿಂದೆನೇ ನಿಲ್ಲಿಸಿ ಬ್ರಿಡ್ಜ್ವರೆಗೂ ನಡ್ಕೊಂಡು ಹೋಗಬೇಕು. ಇನ್ನೊಂದು ಮಡ್ ರೋಡು, ಬಟ್ ಬ್ರಿಡ್ಜ್ ತನಕ ರೀಚ್ ಆಗಬೇಕು. ಆದರೆ ಸ್ವಲ್ಪ ಕಷ್ಟವಾದ ರಸ್ತೆ ಅದು. ಹೈವೇ ರಸ್ತೆಯಲ್ಲಿ ಹೋಗಿ ಅರ್ಧ ಕಿಲೋಮೀಟರ್ ಜೀಪ್ ನಿಲ್ಲಿಸಿ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ ಯಾರು ಬೇಕಾದ್ರೂ ಅಟ್ಯಾಕ್ ಮಾಡ್ತಾರೆ. ಒಂದು ಕೆಲಸ ಮಾಡೋಣ, ಮಡ್ ರೋಡ್ ಇಸ್ ಬೆಟರ್. ಒಂದು ಜೀಪ್ನ ದೂರದಲ್ಲಿ ನಿಲ್ಸ್ಕೊಡಿ, ಇನ್ನೊಂದು ಜೀಪ್ನಿಂದ ಬ್ರಿಡ್ಜ್ ಪಾಸ್ ಮಾಡಿ. ಅದ್ರಲ್ಲಿ ಲಾರು ಇರ್ತಾನೆ ಅಂತ ಅವನು ಅನ್ಕೋತಾನೆ. ಅವನು ಬಂದು ಏನಾದರೂ ಅಟ್ಯಾಕ್ ಮಾಡಿದ್ರೆ ಅವನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಶೂಟ್ ಮಾಡಿ. ಅವ್ರು ಎಷ್ಟು ಜನ ಆದರೂ ಇರಲಿ, 10, 20, 50 ಎಲ್ಲರನ್ನೂ ಶೂಟ್ ಮಾಡಿ. ಅದನ್ನು ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಸರಿ ಸರ್, ಅಲ್ಲಿ ಜೋಸಫ್, ನೀನು 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 ನೀವು 4 ಜನ ಸ್ಟೇಷನ್ ಅಲ್ಲಿ ಬಿದ್ದವ್ರು ಜೀಪ್ ತಗೊಂಡು ರಿಸರ್ವ್ ಪೊಲೀಸ್ ಜೊತೆಲಿ ಹೊರಡಿ. ನಾನು ಕಂಟಿನ್ಯೂಸ್ ಆಗಿ ನಿಮ್ ಜೊತೆ ವಾಕ್ ಅಂಡ್ ಟಚ್ ಅಲ್ಲಿ ಇರ್ತೇನೆ. ಏನು ಹೆದರ್ಕೋಬೇಡಿ, ಕಾನ್ಫಿಡೆಂಟ್ ಆಗಿ. ನೀವು ರೀಚ್ ಆಗಿ 10 ನಿಮಿಷಕ್ಕೆ ಪುತ್ತೂರು ಪೊಲೀಸ್ ಸ್ಟೇಷನ್ ಅವರು ನಿಮ್ಮನ್ನು ಜಾಗ ಹಾಕ್ತಾರೆ. ಈ ಸಲ ವಿ ಶುಡ್ ನೆವರ್ ಮಿಸ್. ಪುಷ್ಪಗಿರಿ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಸರ್? 1 hour ಅಲ್ಲಿ ಪುಷ್ಪಗಿರಿ ರೀಚ್ ಆಗ್ತೀವಿ ಸರ್. ಓಕೆ ನೀವು ಸೀದಾ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ರೀಚ್ ಆಗಿ ಕ್ವಾರ್ಟರ್ ಸುತ್ತಮುತ್ತ ಯಾರ ಮೇಲೆ ಡೌಟ್ ಬಂದ್ರು ರಿಪೋರ್ಟಿಂಗ್ ಸರ್. ಅಪ್ಪ ನಾಳೆ ನನ್ನ ಬರ್ಡೇ ದಿನಾ ಬರೋತರ ಲೇಟ್ ಆಗಿ ಬರ್ಬೇಡ, ಬೇಗ ಬಾ. ನಾವೆಲ್ಲರೂ ಸೇರ್ಕೊಂಡು ಅಜ್ಜಿ ಮನೆಗೆ ಹೋಗೋಣವಾ? ಹಿಡ್ಕೊ. ಧೈರ್ಯವಾಗಿ ನಾವೆಲ್ಲ ಇದ್ದೀವಿ. ಎಲ್ಲರೂ ರೆಡಿನಾ? ಬನ್ನಿ. ಪುಷ್ಪಗಿರಿ ಡೆಲ್ಟಾ ಕಾಲಿಂಗ್ ಪುತ್ತೂರು PS. ನೀವು ಪುಷ್ಪಗಿರಿಗೆ ಬರೋದು ಬೇಡ, ಹಾಗೆ ಸ್ಟ್ರೇಟ್ ಆಗಿ ಅಮರಾವತಿ ಬ್ರಿಡ್ಜ್ ರೀಚ್ ಆಗಿ. ಓಕೆ ಸರ್, ಬ್ರಿಡ್ಜ್ ಹತ್ರ ಹೋಗ್ತೀವಿ. ಪುಷ್ಪಗಿರಿ ಕಾನ್ಸ್ಟೇಬಲ್ ರಾಜು ಮತ್ತು ಮೊಹಮ್ಮದ್ ಕಂಟಿನ್ಯೂಸ್ ಟಚ್ ಅಲ್ಲಿ ಇರ್ತಾರೆ. ಓಕೆ ಸರ್, ಎಲ್ಲರೂ ಧೈರ್ಯವಾಗಿರಿ. ನಿಮ್ ಜೊತೆ ಡಿಪಾರ್ಟ್ಮೆಂಟ್ ಇದೆ. Hey Jay, come on. ನೀನು ಕಸ್ಬಾ ಟೀಮು ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ರೀಚ್ ಆಗಿ ನೆಕ್ಸ್ಟ್ ಓಕೆ ದಾಸ್ ಒಂಟಿ ಆಗ್ಬಿಟ್ಟಲ್ಲ ನೀನು. ನಿಂಗೆ ಯಾರು ಇಲ್ವಲ್ಲೋ ಈಗ? ये फिल्म cinewood.net द्वारा प्रस्तुत की गई है. ಭರತ್, ಬೇಗ ನಡಿ, ಬೇಗ ನಡಿ, ಗಾಡಿ ತೆಗಿ, ತಂದ್ಕೊಡು. ನಡಿ ನಡಿ. ಬೇಗ ಫಾಲೋ ಮಾಡು ಅವ್ರನ್ನ. ಮುಂದೆ ಲೆಫ್ಟ್.
ಲೇ ಅಮೀರ್ ಮಾತಾ ಸುದೀಪ್ ಬರೋ ಪಕಡ್ರ ಇವತ್ತು ಸಮಾನ ನೀವು ನೋಡೋಣ ಬರಲೇ ಏನೋ ಬಚ್ಚಿಟ್ಕೊಂಡಿದ್ದೀರಾ ಬರೋ ಆಚೆ ನಿಮ್ಮೆಲ್ಲ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಏ ರವಿಶೆಟ್ಟಿ ಪೂಜಾರಿ ಅಯ್ಯಪ್ಪ ಬರಲೇ ಬರೋ ಮಕ್ಕಳ ನೀವೆಲ್ಲ ಗಂಡಸರು ಬಂದಿದ್ದ ನೋಡ್ತಿದ್ರು ನಿಮ್ಮ ಗಂಡಸಾದ್ರೆ ನಾನು ಮುಂದೆ ಬಂದು ನಿಂತ್ಕೊಂಡ್ರು ನಾನು ಏನು ತೋರಿಸ್ತೀನಿ ಇವತ್ತು ಬರಲೇ ಸಾಯ್ದಾಕ್ಬಿಡ್ತೀನಿ ಬರೋ 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 ಪೊಲೀಸ್ ಅವ್ರುಗಳ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ತಿರೋ ಇದ್ರ ಪರಿಣಾಮ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನೋ ನಿಮ್ಮಲ್ಲಿ ಯಾರೊಬ್ಬರು ನಾನು ಉಳಿಸಲ್ಲ ಬರಲೇ ಯಾಕೆ ಹಿಂಗ್ ಆಡ್ತಿದ್ದೀರಾ ಏನಾಯ್ತು ಬಾಯ್ ಮುಚ್ಚು ಮಗನೇ ನೀವೆಲ್ಲ ಕ್ರಿಮಿನಲ್ಗಳೇ ಎಲ್ಲೇನೋ ಪ್ರಾಬ್ಲಮ್ ಅಲ್ಲಿ ಈ ಕಾಲಲ್ಲಿ ನೆನ್ಪಾಗಲ್ಲ ನೀವೆಲ್ಲ ಸಹಜನ ಮಕ್ಕಳಲ್ಲ ಒಬ್ಬೊಬ್ರು ತಲೆ ಮೇಲೆ 10 ಕೇಸ್ ಇದೆ ಇದಕ್ಕೆಲ್ಲ ಕಾರಣ ನೀವು ಪೊಲೀಸ್ಗಳೇ ಬರೋ ನೀನು ಒಬ್ಬನೇ ಇರೋದಿಲ್ಲ ಆಳೋರಿ ಕಾಲಲ್ಲಿ ನೋಡೇ ಬಿಡ್ತೀನಿ ಎಲ್ಲ ಹಿಂದಕ್ಕೆ ಹೋಗಿ ಗುಂಪಲ್ಲಿ ಮಾತಾ ಸುದಿ ಅಮೀರು ಯಾವನೋ ನಾನೇ ಅಮೀರು ನನ್ ಚೂಪ್ ಮಾಡ್ತ್ಯಾ ಹಲೋ ಸರ್ ಹರೀಶ್ ಸ್ಪೀಕಿಂಗ್ ನಾವು ಸಸ್ಪೆಕ್ಟ್ ಮಾಡಿರೋ ಕಾಲನಿ ಅವರದೆಲ್ಲರದು ನೆಟ್ವರ್ಕ್ ಸ್ಟ್ಯಾಂಡ್ ಬೈ ಇದೆ ಸಿಡಿಯ ರಿಪೋರ್ಟ್ ಅಲ್ಲಿ ಯಾವುದೇ ಕ್ಲೂಗಳಿಲ್ಲ ದಾಸ್ ಮೊದಲ್ ಸ್ಟೇಷನ್ಗೆ ರಿಟರ್ನ್ ಬಾ ಇಲ್ಲದ್ರೆ ನಿನ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ನ್ಯೂಸಸ್ ಕ್ರಿಯೇಟ್ ಮಾಡ್ತೀಯ ಇಡಿಯಟ್ ಕಮ್ ಬ್ಯಾಕ್ ಸರ್ ಬನ್ನಿ ಸರ್ ಹೋಗೋಣ ಬನ್ನಿ ಸರ್ ಹೋಗೋಣ ಬರ್ದು ಗಾಡಿ ತೆಗಿ ಬಿಡು ಸರ್ ಬನ್ನಿ ಸರ್ ಇನ್ ಮುಂದೆ ನಾವು ಹಿಂಗೆ ಸುಮ್ಮನೆ ಇದ್ರೆ ಮತ್ತೆ ಮತ್ತೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ನಾವೆಲ್ಲ ಯಾರು ಏನಂತ ತೋರ್ಸೋಣ ನೀವು ಸುಮ್ಮನಿರಪ್ಪ ಆ ಎಸ್ ಐ ಬೇರೆ ಹುಚ್ಚು ನನ್ನ ಮಗ ನಮ್ಗೆ ಇದೆಲ್ಲ ಯಾಕೆ ನೀನ್ ಸುಮ್ಮನೆ ಇರೋ ನಿನ್ ಮಾತು ಇಲ್ಲಿವರೆಗೂ ಕೇಳಿದಕ್ಕೆ ಅವ್ರು ಇಲ್ಲಿವರೆಗೂ ಬಂದಿರೋದು ಇವತ್ತು ಅದೇನೋ ಗೊತ್ತಾಗ್ಲಿ ಬರೋ ಸರ್ ಇನ್ನು 20 ಮಿನಿಟ್ಸ್ ಅಲ್ಲಿ ಬ್ರಿಡ್ಜ್ ರೀಚ್ ಆಗ್ತೀವಿ ಸರ್ ಬೇಗ ಕ್ಲಿಯರ್ ಮಾಡ್ಬಿಟ್ಟು ರೀಚ್ ಆಗಿ ಇಟ್ ಇಸ್ ಅನ್ ಎಮರ್ಜೆನ್ಸಿ ಬೇಗ ಬೇಗ ಸರ್ ನಾವು ಹೋಗೋ ಅಷ್ಟರಲ್ಲಿ ಕಾಲೋನಿಯವರೆಲ್ಲ ಸೇರಿದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋರು ಸರ್ ಬೆಳ್ಳಾರೆ ಪಿಸಿ ರಿಪೋರ್ಟಿಂಗ್ ಸರ್ ಇನ್ 20 ಮಿನಿಟ್ಸ್ ಅಲ್ಲಿ ಪುಷ್ಪಗಿರಿ ರೀಚ್ ಆಗ್ತೀವಿ ರಿಪೋರ್ಟಿಂಗ್ ಸರ್ ಕ್ವಾರ್ಟರ್ ಜಸ್ಟ್ ಎಂಟ್ರಿ ಆಗಿದ್ದೀವಿ ಓವರ್ ಸೂರ್ಯ ಪೊಲೀಸು ಆಲ್ರೆಡಿ ಅಲ್ಲಿದ್ದಾರೆ ನೀವು ಅವ್ರ ಜೊತೆ ಸೇರ್ಕೊಂಡು ಕ್ವಾರ್ಟರ್ಸ್ಗೆ ಟೈಟ್ ಸೆಕ್ಯೂರಿಟಿ ಕೊಡಿ ಓಕೆ ಸರ್ ಹಲೋ 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 ಲಾಲು ಹಲೋ ಲಾಲು ಮಾತಾಡು ಲಾಲು ಲಾಲು ಬ್ರಿಜೇಂದ್ರ ಹೋದರ್ಗೆ ಯಾರಿಗಾರು ಕಾಲ್ ಮಾಡಿ ಯಾರಾದ್ರೂ ಮಾತಾಡ್ರಿ ಮಾತಾಡ್ರಿ ಪಿಕ್ ದ ಕಾಲ್ ಹಲೋ 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 ಲಾಲನೇನು ಮಾಡಬೇಡ ದಾಸ್ ಸರ್ ನಾನು ನೀವು ಬರ್ತೀರಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ನೀವು ಬರಲೇ ಇಲ್ಲ ದಿಸ್ ಇಸ್ ಬಿಗ್ ಲಾಸ್ ಫಾರ್ ಮೀ ಆದ್ರೂ ಕೊನೆಗೊಂದ್ಸಲ ಈ ವಾಯ್ಸ್ ಕೇಳಿಸ್ಕೊಳ್ಳಿ ಲಾಲು ಏ ಲಾಲು ಏನು ಮಾಡಬೇಡ ಕಣೋ ಲಾಲು ಲಾಲು ನೋ ಹೋಸಲಿಕ್ಕೆ ನನ್ನವರೆಗೂ ಬಂದ್ಯಾರ ನೆಕ್ಸ್ಟ್ ನೀನ್ ಇಲ್ಲಿಗೆ ಬಂದೇ ಬರ್ತೀಯಾ ಬರ್ಬೋದು ಸರ್ ಅದಕ್ಕೂ ಮುಂಚೆ ಫೈನಲ್ ಸ್ಟೋರಿ ಇನ್ನೂ ಇದೆ ಸೇನಾಧಿಪತಿದು ಇದೇ ಮೈನು ಈ ಸೇನಾಧಿಪತಿಗೆ
ನಗು ಸಂತೋಷ ಖುಷಿ ಅನ್ನೋದೇ ಇಲ್ಲ, ಅದವನಿಗೆ ಗೊತ್ತೂ ಇಲ್ಲ. ಅದರಿಂದ ಬೇರೆಯವ್ರ ಸಂತೋಷನ ಸಹಿಸ್ಕೊಳಕ್ಕಾಗದೇ ಇರೋ ಒಂಥರ ಸೇಡಿಸ್ಟ್ ಕ್ಯಾರೆಕ್ಟರ್. ಆ ಸೇನಾಧಿಪತಿ ಸೇಡಿಸ್ಟ್ ಕ್ಯಾರೆಕ್ಟರಿಂದ ಆ ರಾಜ್ಯದ ಎಷ್ಟೋ ಪ್ರಜೆಗಳ ನಗು ಖುಷಿನ ನಾಶ ಆಗಿತ್ತು. ಆ ಪ್ರಜೆಗಳಲ್ಲಿ ನಾನು ಒಬ್ಬ. ನನ್ನ ನಗುನ ಕಳ್ಕೊಂಡಿದ್ದು ಆಗಸ್ಟ್ 6, 2015. ಇಂಥ ವಿಕೃತವಾದ ವ್ಯಕ್ತಿ ಇನ್ನು ಬದುಕಿರ್ಬೇಕಾ? ಮಗನೇ, ನಾನು ನೀನೇ ಡಿಸೈಡ್ ಆಗ್ಲಿ ಬಾ. ಸರ್, ಟೇಬಲ್ ಕೆಳಗಡೆ ಮೈಕ್ರೋಫೋನ್ ಮತ್ತೆ ಕ್ಯಾಮ್ರಾ ಇದೆ ಸರ್. ಹಲೋ, ಸ್ಟೇಜ್ನಲ್ಲಿ ಯಾರಿದ್ದೀರಿ? ಯಾರಾದ್ರೂ ಮಾತಾಡಿ. ಓದೋನ ಹತ್ರ ಕರೆಕ್ಟ್ ಮಾಡ್ರಿ. ಹಲೋ ಹಲೋ ಸರ್, ನಾನು ಸ್ಯಾಂಡಿ ಮಾತಾಡ್ತಾ ಇದ್ದೀನಿ. ಟೇಬಲ್ ಕೆಳಗಡೆ ಮೈಕ್ರೋಫೋನು ಮತ್ತೆ ಕ್ಯಾಮ್ರಾ ಸಿಕ್ಕಿದೆ. ಇಡೀ ಸ್ಟೇಷನ್ ಟ್ರ್ಯಾಪ್ ಆಗಿ ಬೇರೆ ಕಂಟ್ರೋಲ್ ಇದೆ ಅನಿಸ್ತಿದೆ ಸರ್. ಏನ್ರಿ ಹೇಳ್ತಾ ಇದ್ದೀರಾ? ಸ್ಟೇಷನ್ ಅಲ್ಲಿ ಎಷ್ಟು ಮೈಕ್ರೋಫೋನ್ ಇದೆ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡಿ. 20 ನಿಮಿಷ ನಾನು ಬರ್ತೀನಿ. ಏನಮ್ಮ? ಅಂಕಲ್, ಸ್ಕೂಲ್ ಟ್ರಿಪ್ಪಿಗೆ ಬಂದಿದೆ. ಸ್ಕೂಲ್ ಬಸ್ ಮಿಸ್ ಆಯ್ತು. ನಾನು ವಾಪಸ್ ಹಾಸನಾಗ ಹೋಗ್ಬೇಕು. ಹೆಲ್ಪ್ ಮಾಡಿ. ಕೂತ್ಕೊಂಡ್ಬಿಡಿ. ಹಾ. ಸರ್ ನಮಸ್ತೆ, ನಾನು ಆಂಟೋನಿ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಫಾಲ್ಸ್ ಹತ್ರ ನಡೆದಿರೋ ಡ್ರಗ್ ಇನ್ಸಿಡೆಂಟು ನಿಮಗೆ ಗೊತ್ತು. ಅದರಲ್ಲಿ ನಿಮ್ಮ ಮಗಳೇ ಮೇಜರ್ ಅಕ್ಯೂಸು. ನಾನು ಇನ್ನೂ FIR ಹಾಕಿಲ್ಲ ಸರ್. ಊರಿನವ್ರಿಗೆಲ್ಲ ವಿಷಯ ಗೊತ್ತಾಗಿದೆ. ಇನ್ನೇನು ಮೀಡಿಯಾದವ್ರಿಗೆ ಗೊತ್ತಾಗ್ಬೇಕಷ್ಟೇ. ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಇದು ನನ್ನ ಮಗಳ ಭವಿಷ್ಯದ ಬೆಲೆ 50 ಲಕ್ಷ. ಯಾಕಂದ್ರೆ ಈಗ ಸಿಕ್ಕಿರೋದು ಸ್ಕೂಲ್ ಹುಡುಗಿ, ಸ್ವಲ್ಪ ರಿಸ್ಕೆ. ಮಗಳೇ, ಇವರು ಪೊಲೀಸೇ. ಹಾಸನದ ಬಸ್ ಹತ್ತಿಸ್ತಾರೆ. ಅಲ್ಲಿ ಕೂತಿರು. ಒಂದ್ ಜ್ಯೂಸ್ ಕೊಡ ಅವಳಿಗೆ. ನೋಡು ಗೀತಾ, 3 ವರ್ಷದಿಂದ ನೀನ್ ಪ್ರಮೋಷನ್ ಟ್ರೈ ಮಾಡ್ತಿದ್ಯಾ. ಅದಕ್ಕೀಗ ಒಂದ್ ಒಳ್ಳೆ ಚಾನ್ಸ್. ಈಗೇನ್ ಮಾಡ್ಲಿ ಸರ್? ಥ್ಯಾಂಕ್ಸ್ ಅಕ್ಕ. ಕೊಡಿ.
ಶಿ ಇಸ್ ಡೆಡ್ ಸರ್. ಸತ್ರೆ ಸಾಯಲಿ ಬಿಡಿ ಸರ್, ಬದುಕಿದ್ದಾದ್ರು ಏನ್ ಮಾಡ್ತಾ ಇದ್ಲು? ಹಲೋ ಡಾಕ್ಟ್ರೆ, ಒಂದು ಹುಡುಗಿ ಡ್ರಗ್ಸ್ ತಗೊಂಡು ಮತ್ತಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಪ್ರೂವ್ ಮಾಡೋದಕ್ಕೆ ಮೆಡಿಕಲ್ಗೆ ಏನ್ ಬೇಕಾಗುತ್ತೆ? ನಾಳೆ ಮೀಡಿಯಾ ಪ್ರೆಸ್ ಅಲ್ಲಿ ಇದನ್ನೇ ಹೇಳ್ಬೇಕು. ಆ ಹುಡುಗಿ ಡ್ರಗ್ಸ್ ತಗೊಂಡು ನಶೆಯಲ್ಲಿ ಮೇಲಿಂದ ಕೆಳಗ್ ಬಿದ್ದು ಸತ್ತೋದು. ಹಾ ಸರ್. ये फिल्म cinewood.net द्वारा प्रस्तुत की गई है. ಯಾರು ಬಂದ್ರು ಆಕ್ಷನ್ ತಗೊಳ್ಳಿ. ಇಲ್ಲೇ ಪೊಲೀಸ್ ಸ್ಟೇಷನ್ ರೋಡಲ್ಲಿ ನಾನು ನಮ್ಮ ಫ್ಯಾಮಿಲಿ ಒಂದು ವರ್ಷದಿಂದ ಮಟನ್ ಹೋಟ್ಲ್ ಇಟ್ಕೊಂಡಿದ್ದೀವಿ. ಒಳಗೆ ಎಲ್ಲಿದ್ದಾನೆ ನಿಮ್ಮ ಮಗನು? ಅಯ್ಯೋ ನನ್ನ ಮಕ್ಕಳು, ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ? ಇನ್ ಮಿಕ್ತವ್ರೆಲ್ಲ ಇದ್ದಾರೆ. ನಾಯಿ ಬಿಡ್ತೀಯ ಬಿಡಲ್ವಾ? ಏನಲ್ಲ? ಅಯ್ಯೋ, ಆ ಫೋನ್ ಮಾಡ್ತಾರೆ ಗಾಡು ನನ್ನ ಮಗ ಎಲ್ಲೋ. ಯಾರು ಬಿಡಲ್ಲ, ಎಲ್ಲರೂ ಇವತ್ತೇ ಹೊಡಿತೀನೋ. ಇನ್ನೊಂದು ವರದಿ ನೀವೆಲ್ಲರೂ ಕಥೆನು ಮುಗಿಸ್ತೇ ಬಿಡಲ್ಲ ಕಣೋ. ನನ್ನನ್ನೇ ಟಾರ್ಗೆಟ್ ಮಾಡ್ತೀರಾ? ಫಸ್ಟ್ ದಿನ ಹೊಡಿತೀನೋ. ನನ್ನ ಹೊಡಿತೀರ ಯಜಮಾನ್ ಬನ್ನಿ ಕೂತ್ಕೊಳ್ಳಿ. ನಿನ್ನೆ ಸತ್ತೋಗಿದ್ದ ಹುಡುಗಿ ನಿಮ್ದು ಮೊಮ್ಮಕ್ಕಳೇನ? ಪೊಲೀಸ್ ಏನಂದ್ರು? ಡ್ರಗ್ಸ್ ತಗೊಂಡು ಮೇಲಿಂದ ಕೆಳಗಡೆ ಬಿದ್ದು ಸತ್ತೋದ್ಲು ಅಂದ್ರು. ಮಕ್ಕಳು ನಿಮ್ಗೂ ಕತೆಗೆ ಕಟ್ಬಿಟ್ರಾ? ಸರ್ ನಾವು ಈ ಟೈಮ್ಗೋಸ್ಕರನೇ 1 ವರ್ಷದಿಂದ ಕಾಯ್ತಿದ್ದು. ನಾಳೆ ಮೈಸೂರು ದಸರಾಗೆ KSRP, ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್, ಇನ್ನು ಸುತ್ತಮುತ್ತ ಜಿಲ್ಲೆಗಳಿಂದ 40% ಸ್ಟಾಫ್ ಸೆಕ್ಯೂರಿಟಿಗೋಸ್ಕರ ಮೈಸೂರಲ್ಲಿ ಅಲರ್ಟ್ ಆಗಿರ್ತಾರೆ. ನಾಳೆ ಅದೆಲ್ಲ ಸರಿ ಬಾಯ್. ಪೊಲೀಸ್ನವರು ಊರವ್ರು ಸಪೋರ್ಟ್ ಮಾಡಿದ್ರೆ ನಮಗೆ ಕಷ್ಟ ಆಗ್ಬೋದು. ಇಲ್ಲ, ಪೊಲೀಸ್ನವ್ರಿಗೆ ಊರ್ನವ್ರು ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡೋದಿಲ್ಲ. ಅಪ್ಪ ತಗೋ, ಈಗ ಒಳಗಡೆ ಇಟ್ಕೋ. ಹೇಗಾದ್ರೂ ಮಾಡಿ ಸ್ಟೇಷನ್ಗೆ ಹೋಗು. ಸಲೀಂ ಬಾಯ್, ನಿನ್ನ ಆಂಟೋನಿ ಮನೆ ರಾಬರಿ ಮಾಡಿ ಇನ್ವೆಸ್ಟಿಗೇಷನ್ ಡೈವರ್ಟ್ ಮಾಡು. ನಾಯರ್ ಮತ್ತೆ ಇನ್ನುಳಿದವ್ರನ್ನ ನಾವು 5 ಜನ ನೋಡ್ಕೋತೀವಿ. ನಮ್ಮಲ್ಲಿ ಯಾರಿಗೆ ಏನೇ ಆದ್ರೂ ಪರವಾಗಿಲ್ಲ, ನಾವ್ ಅನ್ಕೊಂಡಿರೋರು ಯಾರು ಉಳಿಬಾರ್ದು. ಸರ್, ನಿನ್ನೆ ರಾತ್ರಿ ಇಷ್ಟು ದೊಡ್ಡ ಅನಾಹುತ ನಡೆದಿದೆ. ಇದು ಕಾರಣ ಏನು ಸರ್? ಇಲ್ಲ ಯಾವ್ದಾದ್ರೂ ಸಂಘಟನೆಗಳ ಕೈವಾಡ ಇರಬಹುದಾ? ಒಬ್ರು SI, ಇಬ್ರು ASI, ಇಬ್ರು ಕಾನ್ಸ್ಟೇಬಲ್, ಒಟ್ಟು 5 ಜನ ಪೊಲೀಸ್ನವರು ಕೊಲೆಯಾಗಿದ್ದಾರೆ. ಇದಕ್ಕೆ ನಿಮ್ಮ ಆನ್ಸರ್? ಈ ಸಾವಿಂದೆ ಯಾವುದೇ ಸಂಘಟನೆ ಅಥವಾ ವ್ಯಕ್ತಿಗಳ ಕೈವಾಡವೂ ಇಲ್ಲ. SI ಮತ್ತು ASI ಬೀಟ್ಗೆ ಹೋದಾಗ ಕಾಡು ಪ್ರಾಣಿಗಳ ಅಟ್ಯಾಕ್ ಮಾಡಿ ಸಾಯಿಸಿ. SI ಹತ್ರ ಗನ್ನು ಯೂಸ್ ಮಾಡಿಲ್ವಾ ಸರ್? ಅದು ನಾವು ನೋಟಿಸ್ ಮಾಡಿದ್ದೀವಿ. ಗನ್ನುಗಳು ಡೆಡ್ ಬಾಡಿಲಿಂದ ದೂರ ಬಿದ್ದಿದ್ವು.
ಅದು ಹೇಗೆ ಅಂತ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಸರ್ಕಾರ ಯಾವ ರೀತಿ ಆನ್ಸರಬಲ್? ಪೊಲೀಸ್ ಫ್ಯಾಮಿಲಿಗಳ ಕತೆ ಏನು? ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಹತ್ರ ನಾವಾಗಲೇ ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ಪೊಲೀಸ್ ಫ್ಯಾಮಿಲೀಸ್ಗೆ ನಮ್ಮ ಡಿಪಾರ್ಟ್ಮೆಂಟು ಮತ್ತೆ ಸರ್ಕಾರನೇ ಕಂಪ್ಲೀಟ್ ರೆಸ್ಪಾನ್ಸಿಬಲ್. ಸರ್, ಈ ಇನ್ಸಿಡೆಂಟ್ಗೂ ಸಿಎಂ ಫಂಕ್ಷನ್ಗೂ ಏನಾದರೂ ಸಂಬಂಧ ಇದೆಯಾ? ನೋಡಿ, ಇದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಸಿಎಂ ಈವೆಂಟ್ ನಡೆದಿರೋದು ಮೈಸೂರಲ್ಲಿ, ಈ ಇನ್ಸಿಡೆಂಟ್ ನಡೆದಿರೋದು ಪುಷ್ಪಗಿರಿಯಲ್ಲಿ. ಇದಕ್ಕೂ ಮತ್ತು ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಓವರ್. ಥ್ಯಾಂಕ್ ಯು. ನಿನಗೆ ನೆನಪಿದೆಯಾ, ಅವಳಿಗೆ ಜ್ವರ ಬಂದ್ರೆ ನಾವ್ಯಾರೋ ರಾತ್ರಿ ಪೂರ್ತಿ ನಿದ್ದೆ ಮಾಡ್ತಿರ್ಲಿಲ್ಲ. ನಮ್ಮೆಲ್ಲರ ಗಮನ ಅವಳ ಮೇಲೆ ಇರ್ತಿತ್ತು. ನಮ್ಮೆಲ್ಲರ ನಗು, ಆಸೆ ಅವಳೇ ಆಗಿದ್ಲು. ಅವಳಿಲ್ಲ ಅಂತ ನೆನ್ಸ್ಕೊಳಕ್ಕೂ ಕಷ್ಟ ಆಗ್ತಿದೆ. ಇಷ್ಟೆಲ್ಲ ಮಾಡಿದ್ರು ಸಮಾಧಾನನೇ ಇಲ್ಲ. ಹೌದು ಕಣೋ, ಕೇರ್ಫುಲ್ ಆಗಿರಿ. ಇನ್ನೇನು ಪ್ರಾಬ್ಲಮ್ ಇಲ್ಲ. ಡಿಪಾರ್ಟ್ಮೆಂಟ್ ಅವರೇ ಕೇಸ್ ಡೈವರ್ಟ್ ಮಾಡಿದ್ದಾರೆ. ಬಟ್ ಸಾರಿ ಕಣೋ, ಅಂಕಲ್ನ ಮತ್ತೆ ಸಲೀಂ ಬೈನ ಉಳಿಸ್ಕೊಳಕ್ಕಾಗ್ಲಿಲ್ಲ. ನಿಂಗಿರೋ ಲಿಮಿಟ್ಸ್ ಅಲ್ಲಿ ನೀನೇನ್ ಮಾಡ್ಬೋದು ಅದನ್ನ ಮಾಡಿದ್ಯಾ. ನಾವುಗಳು ಈ ನಿರ್ಧಾರ ತಗೋಬೇಕಾದ್ರೇನೆ ಎಲ್ಲದಕ್ಕೂ ರೆಡಿ ಇತ್ತು. ಬಾಯ್, ಹಾಸನ್ಗೋಗಿ ಕಾಲ್ ಮಾಡ್ತೀನಿ. ಹಾಸನ್ಗೆ 5 ಟಿಕೆಟ್ ಕೊಡಿ. ರೀ ನಾಯಕ್, ಕಿಲ್ಲರ್ ಏನಕ್ಕೆ ಒಂದೇ ನೈಟಲ್ಲಿ ಪೊಲೀಸ್ನ ಟಾರ್ಗೆಟ್ ಮಾಡಿದ್ದು? ಅವರು ರಿವೆಂಜೇ ತಗೊಳ್ಬೇಕಂದಿದ್ರೆ ಹೇಗ್ ಬೇಕಾದ್ರೂ ತೀರ್ಸ್ಕೊಳ್ಬೋದಿತ್ತು. ಅವರ ಉದ್ದೇಶ ಬರೀ ರಿವೆಂಜ್ ಆಗಿರಲಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ ಇಂಡೈರೆಕ್ಟ್ ಆಗಿ ಕೊಟ್ಟಿರೋ ಮೆಸೇಜ್. ಸರ್, ಈ ಸೊಸೈಟಿಲಿ ಪೊಲೀಸ್ ಅಂತ ಏನಕ್ಕೆ ಸರ್ ಇರೋದು? ಈ ಸೊಸೈಟಿಲಿ ಎಲ್ಲರೂ ಒಳ್ಳೆಯವರೇ ಇಲ್ಲ ಸರ್, ಜೊತೆಗೆ ಕೆಟ್ಟವರು ಇದ್ದಾರೆ. ಆ ಕೆಟ್ಟವ್ರನ್ನ ಹಿಡಿದು ಶಿಕ್ಷೆ ಕೊಡಿಸೋದೇ ಪೊಲೀಸ್ ಕೆಲಸ ಅಲ್ವಾ ಸರ್? ಆದ್ರೆ ಈ ಪೊಲೀಸ್ ಅವರೇ ಕೆಟ್ಟವರಾದ್ರೆ, ಪೊಲೀಸೇ ಕರಪ್ಟ್ ಆದ್ರೆ ನಮ್ಗಳಿಗೆ ಬೇರೆ ದಾರಿ ಇಲ್ಲ ಸರ್. ಸರ್, ಈ ಸೊಸೈಟಿಲಿ ಎಲ್ಲದಕ್ಕೂ ಆಪ್ಷನ್ಸ್ ಇದೆ ಸರ್. ಗವರ್ನಮೆಂಟ್ ಬಸ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಬಸ್ ಇದೆ. ಗವರ್ನಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಸ್ಕೂಲ್ಸ್ ಇದೆ. ಗವರ್ನಮೆಂಟ್ ಹಾಸ್ಪಿಟಲ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ. ಆದ್ರೆ ಪೊಲೀಸ್ಗೆ ಆಪ್ಷನ್ಸ್ ಇಲ್ಲ ಸರ್. ಇಂತಿ